ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಬ್ರದರ್ ಶಾಂತಕುಮಾರ್ ಕೆನಡಿ, ಎಕ್ಸ್ CDC ಚೇರ್ಮನ್, ಹಾಗೂ ನಮ್ಮ ಲಾಜರ್ ಕನ್ನಡ ಪರ ಹೋರಾಟಗಾರರು ಮತ್ತು ಕ್ರೈಸ್ತರ ಪರ ಹೋರಾಟಗಾರರು ಅವರಿಗೂ, ಅದ್ರ ಜೊತೆಗೆ ನಮ್ಮ ಆರ್ಚ್ ಬಿಷಪ್ ಸೌಂದರರಾಜನ್ ಬ್ಯಾಂಗ್ಳೂರು ಡಯಾಸಿಸ್, ಅದ್ರ ಜೊತೆಗೆ ನಮ್ಮ ಡೇವಿಡ್ ಅವರು, ನಮ್ಮ ಜಿಲ್ಲಾಧ್ಯಕ್ಷ, ಇಲ್ಲಿ ಬನ್ನಿ ಫಾಸ್ಟರ್, ಆ ಕಡೆ ಒಂದು ಚೇರ್ ಇದೆ, ಅಲ್ಲೊಂದು ಚೇರ್, ಇಲ್ಲಿ ಬನ್ನಿ, ನೀವು ಇಲ್ಲಿ ಬನ್ನಿ, ಅವ್ರನ್ನ ಇಲ್ಲಿ ಬಿಡಿ, ಪ್ರದೀಪ್ ಕುಮಾರ್ ಸಿಟಿಜನ್ ರೈಟ್ಸ್ ಹಾಗೂ ಕ್ರೈಸ್ತ ಪರ ಹೋರಾಟಗಾರರು, ಅದ್ರ ಜೊತೆಗೆ ನಮ್ಮ ಕ್ರೈಸ್ತ ಸಮುದಾಯದ ಅನೇಕ ಸಭಾಪಾಲಕರು, ಸಹೋದರ ಸಹೋದರಿಯರು, ನೀವೆಲ್ಲರೂ ಬಂದಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಾನು ವಂದನೆಗಳನ್ನ ತಿಳಿಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಂಥ ವಿಷಯ ಏನಂದರೆ, ನಿಮಗೆಲ್ಲ ಗೊತ್ತಿದೆ, ಕಳೆದ ಸರ್ಕಾರದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಈ ಒಂದು ಕಾಯ್ದೆನ ತಗೊಂಬಂದಿದ್ರು ಕ್ರೈಸ್ತರ ವಿರುದ್ಧವಾಗಿ. ಇದರಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಸುಮಾರು 350ಕ್ಕೂ ಸುಮಾರು 400ಕ್ಕೂ ಹೆಚ್ಚು ಕೇಸಸ್ಗಳನ್ನ ನಾವು ಅಟೆಂಡ್ ಮಾಡಿದ್ದೇವೆ. ಅದು ಬಂದ ನಂತರ ಬಹಳಷ್ಟು ಸಮಸ್ಯೆಗಳನ್ನ ನಾವು ಕ್ರೈಸ್ತರು ಎದುರಿಸ್ತಾ ಇದ್ದೇವೆ. ಇದರಲ್ಲಿ ಏನು ಈ ಮತಾಂತರ ನಿಷೇಧ ಕಾಯ್ದೆ ತಗೊಂಡು ಬಂದರು, ಆವಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅವತ್ತಿದ್ದಂಥ ಇದೇ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಹೇಳಿದರು, ನಾವು ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಬಂದಿದ್ದಾರೆ BJP ಸರ್ಕಾರ, ಇದನ್ನು ನಾವು ಸರ್ಕಾರ ಬಂದ ನಂತರ ಅದನ್ನು ಎಲ್ಲ ನಾವು ತೆಗೆದು ಹಾಕ್ತೇವೆ, ರದ್ದು ಮಾಡ್ತೇವೆ ಅಂತ ಹೇಳಿ ಬಹಳಷ್ಟು ಆಶ್ವಾಸನೆಗಳ ಕೊಟ್ಟು, ನಾವು ಎಲ್ಲ ನಮ್ಮ ಕ್ರೈಸ್ತ ಬಾಂಧವರು ಯಾವುದೇ ಪಕ್ಷಕ್ಕೆ ನಾವು ವೋಟ್ ಹಾಕದೆ ಅವತ್ತು ಕಾಂಗ್ರೆಸ್ ಪಕ್ಷ ನಾವು ಬೆಂಬಲ ಕೊಟ್ಟಿದ್ದೇವೆ. ಇಡೀ ಕ್ರೈಸ್ತ ಸಮುದಾಯ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗೆ ನಿಲ್ಲುತ್ತೆ ಅಂತ ಹೇಳಿ ಅವರಿಗೆ ವೋಟ್ ಹಾಕಿ ಸುಮಾರು 136 ಸೀಟು ಗೆದ್ದಿದ್ದರಲ್ಲಿ ಅದರಲ್ಲಿ ನಮ್ಮ ಒಂದು ಪಾಲಿದೆ ಕ್ರೈಸ್ತರದು. ಅದರಲ್ಲಿ ಏನು ಸರ್ಕಾರ ಬಂತು, ಇವಾಗ 3 ವರ್ಷ ಸರ್ಕಾರ ಕಳೆದಿದೆ. ಈ 3 ವರ್ಷದಲ್ಲಿ ನಾನು ಸುಮಾರು 15ರಿಂದ 20 ಬಾರಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆಯಿಂದ ನಾವು ಈ ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಬಂದಿದ್ದಾರೆ, ಅದ್ರ ಒಳಗಡೆ ಏನು ಅಂಶಗಳು ತೊಗೊಂಬಂದಿದ್ದಾರೆ, ಅದನ್ನೆಲ್ಲ ನೀವು ತೆಗೀರಿ, ನೀವು ಎಲ್ಲ ರದ್ದು ಮಾಡಿ ಅಂತ ಹೇಳಿ ನಾವೇನು ಮಾಡಿದ್ವಿ, ಮನವಿನ ಕೊಟ್ಟಿದ್ವಿ. ಅದಕ್ಕೆ ಯಾವ ಒಂದು ಮನವಿಗೂ ಸಹ ಈ ಒಂದು ಸರ್ಕಾರ, ಆಡಳಿತ ಸರ್ಕಾರ ನಮಗೆ ಒಂದು ರಿಪ್ಲೈ ಬಂದಿಲ್ಲ. ನಾನು ಕೊಟ್ಟಂಥ ಮನವಿಗಳಲ್ಲಿ ಒಂದು ಕೂಡ ರಿಪ್ಲೈ ಬಂದಿಲ್ಲ. ಅದು ಕಸ ತೊಟ್ಟಿಗೆ ಹೋಯಿತೋ ಇಲ್ಲ ಏನಾದರೂ ಈ ಮಿಕ್ಚರ್ ಬೋಂಡಾ ಬಜ್ಜಿ ಮಾರೋದಕ್ಕೆ ಅದಕ್ಕೇನಾದರೂ ಹೋಯಿತೋ ಗೊತ್ತಿಲ್ಲ ನನಗೆ. ಅದನ್ನು ಕಟ್ಕೊಡ್ತಾರಲ್ಲ. ಯಾಕೆಂದರೆ ಕ್ರೈಸ್ತರು ಅಷ್ಟು ಪ್ರಾಮಾಣಿಕವಾಗಿ ನಾವು ಈ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಂತಾಗ ಈ ಕಾಂಗ್ರೆಸ್ ಪಕ್ಷ ಈ ಕ್ರೈಸ್ತರನ್ನು ನಡೆಸ್ಕೊಳ್ತಂಥ ರೀತಿ ಭಾಳ ನಮಗೆ ಬೇಸರ ತಂದಿದೆ. ಯಾಕೆಂದರೆ ನಾವು ಕ್ರೈಸ್ತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಾವು ಅಷ್ಟು ನಿಂತು ನಾವು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರೆಸ್ ಮೀಟ್ನ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ಯಾಕೆಂದರೆ ನಮ್ಮ ವಿರುದ್ಧವಾಗಿ ತಗೊಂಬಂಥ ಈ ಕೆಲವೊಂದು ಕಾಯ್ದೆಗಳದನ್ನು ತೆಗಿಲಿ ಅಂತ ಹೇಳಿ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮಗೆ ಯಾವುದೇ ರೀತಿ ಒಳಗಡೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಪ್ರಾರ್ಥನೆ ನಡೀತಾ ಇದೆ. ಈ ಪ್ರೇಯರಲ್ಲಿ ಬರ್ತಾರೆ, ಸುಮ್ಮನೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಕೇಸ್ಗಳು ಹಾಕ್ತಾ ಇದ್ದಾರೆ. ಗ್ರಾಮ ಮಟ್ಟದಲ್ಲಿ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಆಮೇಲೆ ಈ ಏನು ದಲಿತ ವರ್ಗದಿಂದ ಏನು ಬಂದಿದ್ದಾರೆ ಕ್ರೈಸ್ತರಿಗೆ, ಅವರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಈ ರೀತಿ ಒಳಗಡೆ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು
ಈ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಇದು ಬಂದ ಮೇಲೆ ಬಹಳಷ್ಟು ಜನ ಸಭಾಪಾಲಕರ ಮೇಲೆ ಕೇಸ್ಗಳಾಗಿ ಅವರು ಜೈಲಿಗೆ ಹೋದರು. ಇನ್ನೂ ಸಹ ದೂರು ದಾಖಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಒಂದು ಸಲ FIR ಆಗಿದ್ರೆ ಸುಮಾರು 5 ವರ್ಷ 10 ವರ್ಷ ಅವರು ಕೋರ್ಟಲ್ಲಿ ತಿರುಗಾಡಬೇಕು. ಇದೆಲ್ಲ ಸುಳ್ಳು ಒಂದು ಈ ಒಂದು ಮಾಹಿತಿನ ಹಾಕಿ FIRಗಳನ್ನ ಮಾಡಿಬಿಡ್ತಾರೆ. ಈ FIRಗಳನ್ನ ಮಾಡಿದಾಗ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಲ್ಲ. ಅದೇ ಕ್ರೈಸ್ತರ ಮೇಲೆ ಬಂದು ಅವರೇ ಬಂದು ಬರ್ತಾರೆ, ದಾಳಿ ಮಾಡ್ತಾರೆ, ಅವರೇ ಚರ್ಚೆಗೆ ಬರ್ತಾರೆ, ಅವರೇ ಸಮಸ್ಯೆ ಮಾಡ್ತಾರೆ. ಅವ್ರು ಬಂದು ಸಮಸ್ಯೆ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿನೋ ಹೊಡೆದು ಬಡ್ದು ಇಷ್ಟೆಲ್ಲ ಹಿಂಸೆ ಕೊಟ್ಟು ಆಮೇಲೆ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಇದು ಮತಾಂತರ ಅಂತ ಹೇಳಿ ಅವ್ರು ತೊಗೊಂಡೋಗಿ FIR ಮಾಡಿಬಿಡ್ತಾರೆ. ಮತಾಂತರ ಅನ್ನೋದು ಈ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಸಾಮಾನ್ಯವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು. ಮತಾಂತರ ಎಲ್ಲಿ ನಡೆಯುತ್ತೆ? ಮತಾಂತರ ಅಂತ ನಡೆಯೋದು ಇಲ್ಲಿ ಚರ್ಚಲ್ಲಿ, ಮಸೀದಿ, ದೇವಸ್ಥಾನದಲ್ಲಿ ಮಾಡಲಿಕ್ಕೆ ಆಗುತ್ತಾ ಮತಾಂತರನ? ಮತಾಂತರ ಅಂತ ಮಾಡಬೇಕಾದ್ರೆ ತನ್ನ ಸ್ವಇಚ್ಛೆ ಅಂತ ಹೋಗಿ ತಹಸೀಲ್ದಾರ್ ಅವರಿಗೆ ಅವರು ನಾನು ಮತಾಂತರ ಆಗ್ತಾಯಿದ್ದೀನಿ ಅಂತ ಹೇಳಿ ಅವರು ಹೇಳಿಕೆ ಕೊಡಬೇಕು. ಅದ್ರ ಜೊತೆಗೆ ಅಲ್ಲಿ ಜಿಲ್ಲಾಧಿಕಾರಿಗೆ ಹೋಗಿ ಅಲ್ಲಿ ಅವರು ಸುಮಾರು 6 ತಿಂಗಳು ಪ್ರಕ್ರಿಯೆ ಇದೆ. ಅದು ಒಬ್ಬ ವ್ಯಕ್ತಿ ಮತಾಂತರ ಆಗಬೇಕಂದ್ರೆ ಅಷ್ಟು ಈಸಿ ಆಗಲ್ಲ. ಚರ್ಚಿಗೆ, ಮಸೀದಿ, ದೇವಸ್ಥಾನಕ್ಕೆ ಬಂದ ತಕ್ಷಣ ಯಾರೂ ಮತಾಂತರ ಆಗಲಿಕ್ಕಾಗಲ್ಲ, ಮಾಡಲಿಕ್ಕಾಗಲ್ಲ. ಹಾಗಾಗಿ ಇದನ್ನು FIRಗಳನ್ನ ಮಾಡಿ ಬಹಳಷ್ಟು ಸಮಸ್ಯೆಗಳಾಗ್ತಾಯಿದೆ ಈ ಒಂದು ವಿಷಯದಲ್ಲಿ. ಯಾಕಂದರೆ ಇನ್ನು 2 ವರ್ಷ ಇದೆ ಸರ್ಕಾರ. ಈ 2 ವರ್ಷದಲ್ಲಿ ಯಾಕಂದರೆ 1 ವರ್ಷ ಅಷ್ಟೇ, ಇನ್ನು 1 ವರ್ಷದಲ್ಲಿ ಅವರು ಮತ್ತೆ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ನನಗೆ ಸೀಟು, ನಿನಗೆ ಸೀಟು ಅಂತ ಹೇಳಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಈ 1 ವರ್ಷದಲ್ಲಿ ನೀವು ತಕ್ಷಣ ಈ ಒಂದು ಕಳೆದ ಸರ್ಕಾರ ಏನು ತಗೊಂಬಂದಂಥ ಈ ಮತಾಂತರ ನಿಷೇಧ ಕಾಯ್ದೆ ಒಳಗಡೆ ಏನು ಸೇರಿಸಿದ್ದಾರೆ ಕ್ರೈಸ್ತರ ವಿರುದ್ಧವಾಗಿ ಕೆಲವೊಂದು ಕಾನೂನುಗಳು, ಆ ಕಾನೂನುಗಳು ಅವರ ತೆಗೆದೇ ಹೋದರೆ, ಅದನ್ನು ರದ್ದು ಮಾಡದೆ ಹೋದರೆ ನಾಳೆ ಕ್ರೈಸ್ತರು ಎಲ್ಲರೂ ಒಟ್ಟಿಗೆ ನಿಂತು ನಿಮ್ಮ ವಿರುದ್ಧವಾಗಿ ಹೋರಾಟ ಅಲ್ಲ, ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆ ಯಾವ ರೀತಿ ಇರುತ್ತಂದರೆ ಕ್ರೈಸ್ತರು ಕಾಂಗ್ರೆಸ್ ಪಕ್ಷಕ್ಕೆ 1 ವೋಟ್ ಕೂಡ ನಿಮಗೆ ಹಾಕಲ್ಲ. ನಾವು ವೋಟ್ ಮುಖಾಂತರವಾಗಿ ನಿಮ್ಮ ವಿರುದ್ಧವಾಗಿ ನಾವು ತಿರುಗಿ ಬೀಳ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, DKಶಿ ಅವರು ಇದನ್ನು ಗಂಭೀರವಾಗಿ ಇದನ್ನು ತಗೊಂಡು ಈ ಮತಾಂತರ ನಿಷೇಧ ಕಾಯ್ದೆನ ಇದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಆಗ್ರಹ ಮಾಡ್ತಾ, ಅದ್ರ ಜೊತೆಗೆ ಏನು CDC ಅಂತ ತಗೊಂಬಂದರು. CDC ಮೊದಲು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಅಂತ ಇತ್ತು, ಆಮೇಲೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಆಯಿತು. 8 ವರ್ಷದ ಹೋರಾಟ ಇತ್ತು ನಮ್ಮ ಸಂಘಟನೆದು. ಈ 8 ವರ್ಷದ ಹೋರಾಟದ ನಂತರ ನಮಗೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ನಮಗೆ ಆಯಿತು. ಅದ್ರ ಜೊತೆಗೆ ಈ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆದಮೇಲೆ ನಾವು ನಮ್ಮ ಎಲ್ಲ ಸಮುದಾಯದವರಿಗೆ, ಅಂದರೆ ಎಲ್ಲ ನಮ್ಮ ಡಿನಾಮಿನೇಷನ್ಗಳಿಗೆ ಎಲ್ಲ ರೀತಿ ಒಳಗಡೆ ಸವಲತ್ತು ಕೊಡಬೇಕು. ನಾವು KMDC ಒಳಗಡೆ ಲೋನು ವಿಷಯದಲ್ಲಿ ಅಲ್ಲಿ ನಾವು ಇದು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಕಳೆದ ಬಾರಿ ಚೇರ್ಮನ್ ನಮ್ಮ ಶಾಂತಕುಮಾರ್ ಕೆನಡಿ ಬ್ರದರ್ ಇದ್ದರು. ಆಮೇಲೆ ಪ್ರತಿ ಒಂದು BJP ಸರ್ಕಾರ ಇದ್ದಾಗ ಪ್ರತಿ ವರ್ಷಕ್ಕೆ 100 ಕೋಟಿ ಕೊಡ್ತಾಯಿದ್ರು. ಈ 100 ಕೋಟಿ ಯಾತಕ್ಕೆ ಕೊಡ್ತಾಯಿದ್ರು ಅಂದರೆ ಚರ್ಚ್ ರಿನೋವೇಷನ್ನು, ಕಾಂಪೌಂಡು, ಆಮೇಲೆ ಸಮುದಾಯ ಭವನ, ಆರ್ಫನೈಸ್ಗಳಿಗೆ 100 ಕೋಟಿ ಹಣ ಕೊಡ್ತಾಯಿದ್ರು. ಈ 100 ಕೋಟಿ ಹಣದಲ್ಲಿ ಇದು ಚರ್ಚ್ ಸಂಬಂಧಪಟ್ಟಂತೆ ಇದು ನಡೀತಾ ಇತ್ತು. ಇನ್ನು ಯಾರಿಗಾದರೂ ಲೋನ್ ಬೇಕು, ಏನಾದರೂ ಆಗಬೇಕು ಅಂದರೆ ಅವರು KMDCಲಿ ಹೋಗ್ತಾಯಿದ್ರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಹೋಗ್ತಾಯಿದ್ರು, ಅಲ್ಲೂ ಹೋಗಿ ಅಪ್ಲೈ ಮಾಡ್ತಾರೆ, ತಗೊಳ್ತಾಯಿದ್ರು. ಈಗ ಇವರು 250 ಕೋಟಿ ಘೋಷಣೆ ಮಾಡಿ, ಈ 250 ಕೋಟಿ ಘೋಷಣೆ ಮಾಡಿದ್ರಲ್ಲಿ ಇವತ್ತು 84 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ 84 ಕೋಟಿ ಬಿಡುಗಡೆ ಮಾಡೋದಕ್ಕೆ 3 ವರ್ಷ ಬೇಕಾಗಿತ್ತು ಇವರಿಗೆ. ಈ 2 ವರ್ಷ 84 ಕೋಟಿ ಇದು ಯಾರಿಗೆ ಬಿಡುಗಡೆ ಮಾಡೋರಂದರೆ, ಏನು ಲೋನು ಸ್ಕೀಮ್ಗಳಿತ್ತಲ್ಲ, ಆ ಸ್ಕೀಮ್ಗಳಿಗೆ 60 ಕೋಟಿ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ನಾವು ಕೇಳಿದ್ವು ಅಲ್ಲಿ. ಇನ್ನು ಯಾವುದೇ ಚರ್ಚ್ ಕಾಮಗಾರಿಗಳು ಅಂದರೆ ಕಳೆದ ಸರ್ಕಾರ ಇದ್ದಾಗ ಏನು ಹಣ ಬಿಡುಗಡೆ ಮಾಡಿತ್ತು, ಆ 50%, ಆ ಇನ್ನೂ 50% ಅದು ಕೊಡಬೇಕಲ್ಲ. ಅರ್ಧಬರ್ಧ ಚರ್ಚ್ ಆಗಿದೆಯಲ್ಲ, ಅರ್ಧಬರ್ಧ ಸಮುದಾಯ ಭವನ ಆಗಿದೆಯಲ್ಲ, ಅದಕ್ಕೆ ಕಟ್ಟಬೇಕಲ್ಲ. ಈಗ ಅದನ್ನು ಈ ಸರ್ಕಾರ ನಾವು 250 ಕೋಟಿ ನಾವು ಹಣ ಕೊಡ್ತೀವಂತ ಹೇಳಿ 85 ಕೋಟಿ ಕೊಟ್ಟಿದ್ದಾರೆ. 85 ಕೋಟಿ ತಗೊಂಡು ಇಲ್ಲಿರುವಂಥ ಚೇರ್ಮನ್ ಅವರು, ಜಾಫೇಟ್ ಅವರಾಗಿರ್ಬೋದು, ಆಮೇಲೆ ಅಲ್ಲಿರ್ತಕ್ಕಂಥ ಉಪಾಧ್ಯಕ್ಷಗಳಿರ್ಬೋದು, ಅಲ್ಲಿರ್ತಕ್ಕಂಥ ನಿರ್ದೇಶಕರುಗಳಿರ್ಬೋದು, ಇವರಿಗೆ ಇದನ್ನು ಕೇಳಲಿಕ್ಕೆ ತಾಕತ್ತಿಲ್ಲ. ಈ ತಾಕತ್ತಿಲ್ಲ ಅಂದಮೇಲೆ ನಿಮಗೆ ಯಾಕೆ ಈ ಹುದ್ದೆ ನಿಮಗೆಲ್ಲ? ಇವತ್ತು ಈ ಚೇರ್ಮನ್ ಅವರು
ಈ ಚೇರ್ಮನ್ ಅವರು ಆಗಿ ಸುಮಾರು 2 ವರ್ಷ ಆಯಿತು, ಒಂದೇ ಒಂದು ಜಿಲ್ಲಾ ಪ್ರವಾಸ ಮಾಡೋಕ್ಕಾಗಲಿಲ್ಲ. ಕ್ರೈಸ್ತರ ಕುಂದುಕೊರತೆಗಳನ್ನ ಕೇಳಲಿಕ್ಕಾಗಿಲ್ಲ. ಅಲ್ಲಿ ಹೋಗಿ ನಾವು ಮಾತಾಡಿದ್ರೆ ಏನಾದರೂ ವಿಷಯ ಏನಾದರೂ 1 ಗಂಟೆ ಮಾತಾಡ್ತಾರೆ, ಅದ್ರ ಬಗ್ಗೆ ಸರಿ ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ. 250 ಕೋಟಿ ಇವಾಗ ನಮಗೆ ಘೋಷಣೆ ಮಾಡಿದ್ರಲ್ಲ, ಕೊಡಬೇಕಲ್ಲ, ನಮಗೆ ಕೊಟ್ಟಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮಗೆ ಕ್ರೈಸ್ತರಿಗೆ ಬಹಳಷ್ಟು ಮೋಸ ಮಾಡ್ತಾ ಇದೆ. ಕ್ರೈಸ್ತರನ್ನು ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಯಾಕೆಂದರೆ ಕ್ರೈಸ್ತರು ಒಟ್ಟು ಇವರಿಗೆ ಸ್ವಿಸ್ ಬ್ಯಾಂಕಲ್ಲಿ ಇದ್ದಂಗೆ. ಇವರು ಕಾಂಗ್ರೆಸ್ಸಿಗೆ ಇವರಿಗೆ ನಮಗೆ ಅಂತ ಬೇರೆ ಗತಿನೇ ಇಲ್ಲ ಅಂತ ಹೇಳಿ ನಮ್ಮನ್ನು ಈ ರೀತಿ ಒಳಗಡೆ ನಡೆಸ್ಕೊಳ್ತಾ ಅಕ್ಷಮ್ಯ. ನಮಗೆ ತುಂಬ ನೋವಾಗುತ್ತೆ ನಮಗೆ. ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮ ಮೇಲೆ ಬಹಳ ಗೌರವ ಇದೆ ನಮಗೆ. ನಾವು ಅದಕ್ಕೋಸ್ಕರ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ ನಿಮಗೋಸ್ಕರ, ನಿಮ್ಮ ಸರ್ಕಾರಕ್ಕೋಸ್ಕರ. ಬಟ್ ನಮ್ಮನ್ನು ನೀವು ನಡೆಸ್ಕೊಳ್ತಾ ರೀತಿ ನಮಗೆ ಸರಿ ಇಲ್ಲ. ಅದ್ರ ಜೊತೆಗೆ ಏನು ನಮಗೆ ಚರ್ಚ್ ರಿನೋವೇಷನ್, ಕಾಂಪೌಂಡ್, ಸಮುದಾಯ ಭವನ, ಇಡೀ ಎಲ್ಲ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಚರ್ಚ್ಗಳಿಗೆ ಇವಾಗ ಅಂದರೆ ಈ ರಿನೋವೇಷನ್ಗೆ ದುರಸ್ತೀಕರಣ ಏನಿದೆಯಲ್ಲ ಅದಕ್ಕೆ ನಿಯರ್ಲಿ 1,000 ಕೋಟಿ ಬೇಕು. ಕರೆಕ್ಟಾ ಬ್ರದರ್? ನಿಯರ್ಲಿ 1,000 ಕೋಟಿ ಬೇಕು. ಈ 85 ಕೋಟಿ 2 ವರ್ಷದಲ್ಲಿ 85 ಕೋಟಿ ಕೊಟ್ಟವರಿವರು. ಇದು ಭಾಳ ನಮಗೆ ಅನ್ಯಾಯ ಆಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಇರೋವಂಥದ್ರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೇನೆ. ಇವಾಗ ಚೇರ್ಮನ್ ಅವರು 2 ವರ್ಷ ಆಯಿತು, ಪಾಪ ಅವರು ಇದ್ದಾರೆ, ಪಾಪ ಒಳ್ಳೆ ಒಂದು ಪ್ರೊಫೆಸರ್ ಆಗಿದ್ದವರು, ಉಪಕುಲಪತಿಗಳಾಗಿದ್ದವರು, ಗೌರವ ಇದೆ ನಮಗೆ. ತಾವೇನಾದರೂ ಅವ್ರನ್ನ ಕರ್ಕೊಂಡೋಗಿ ಸರ್ಕಾರದ ಮುಖ್ಯ ಸಚೇತಕರ ಮಾಡಿಕೊಳ್ಳಿ, ಇಲ್ಲ ಮುಖ್ಯಮಂತ್ರಿ ನಿಮ್ಮ ಆಪ್ತ ಕಾರ್ಯದರ್ಶಿಗಳನ್ನಾಗಿ ಮಾಡ್ಕೊಳ್ಳಿ, ಆ ಸ್ಥಾನಕ್ಕೆ ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿ. ಯಾಕಂದರೆ ಇನ್ನು 2 ವರ್ಷ ಇದೆ. ಈ 2 ವರ್ಷ ಸುಮ್ಮನೆ ವೇಸ್ಟಾಗಿ ನಾವು ಕಳೆದಿದ್ದಾಗಿದೆ. ಅದಕ್ಕಾಗಿ ಇವಾಗ ಇರೋದರಲ್ಲಿ ನಮಗೆ ಪ್ರೆಸೆಂಟ್ ಇಡೀ ಕರ್ನಾಟಕದಲ್ಲಿ ಸುತ್ತಿ ಎಲ್ಲ ಚರ್ಚ್ಗಳು, ಎಲ್ಲ ಒಂದು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಸುತ್ತಾ ಇರೋ ಒಬ್ಬ ಏಕೈಕ ವ್ಯಕ್ತಿ, ಅದರಲ್ಲಿ 8 ಜನ ಡೈರೆಕ್ಟ್ರು, ಉಪಾಧ್ಯಕ್ಷಗಳು ಮತ್ತು ಈ ಚೇರ್ಮನ್ ಅವರು, ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಸುತ್ತುತ್ತಾ ಇದ್ದಾರೆ, ಪ್ರಶಾಂತ್ ಜತ್ತನ್ನ ಅಂತ ಹೇಳಿ. ಆ ವ್ಯಕ್ತಿ ಪ್ರತಿ ಎಲ್ಲ ಚರ್ಚ್ಗಳಿಗೆ ಹೋಗಿ ಕುಂದುಕೊರತೆಗಳನ್ನ ಕೇಳ್ತಾ ಇದ್ದಾರೆ. ಅವು ಒಬ್ಬ ವ್ಯಕ್ತಿಗೆ ಮಾತ್ರ ಹಾಗಾದರೆ ಸರ್ಕಾರ ಆಯ್ಕೆ ಮಾಡಿದೆಯಾ? ಬೇರೆ ಯಾರಿಗೂ ಆಯ್ಕೆ ಮಾಡಲಿಲ್ವಾ? ಹಾಗಾದರೆ ನೀವು ಇದೇ ಚೇರ್ಮನ್ ಸ್ಥಾನನ ಪ್ರಶಾಂತ್ ಜತ್ತನ್ ಅವ್ರಿಗೆ ಕೊಡಿ, ನಿಭಾಯಿಸ್ತಾರೆ ಅವರು. ಅವರಿಗೆ ಆ ಒಂದು ಅರ್ಹತೆ ಇದೆ. ಭಾಳಷ್ಟು ವರ್ಷ ಅವರು ಸಮುದಾಯದಲ್ಲಿ ದುಡಿದಿದ್ದಾರೆ, ಅವರು ಸಮುದಾಯದಲ್ಲಿ ದುಡಿದಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದಾರೆ ಅವರು. ಅವರಿಗೆ ಅಂಥವ್ರಿಗೆ ಅವಕಾಶ ಮಾಡಿಕೊಡಿ. ಈ ಮೂಲಕವಾಗಿ ಸರ್ಕಾರಕ್ಕೆ ನೀವು ಮತಾಂತರ ನಿಷೇಧ ಕಾಯ್ದೆ ವಾಪಸ್ ಪಡಿಬೇಕು. ಎರಡನೇದು ಏನು ಈ CDC ಒಳಗಡೆ ಭಾಳ ದೊಡ್ಡ ಅನ್ಯಾಯ, ನಮಗೆ ಭಾಳ ದೊಡ್ಡ ಅನ್ಯಾಯ. ಇದನ್ನು ನೀವು ಮುಂದೆ ಸರಿಪಡಿಸಿ ನಮಗೆ ಅನುದಾನಕ್ಕೆ ಬೇಕಾದ ಮಿನಿಮಮ್ ನೀವು 500 ಕೋಟಿ ನಮಗೆ ಕೊಡಬೇಕು. ನೀವು ಈಗ ತಕ್ಷಣಕ್ಕಂದ್ರೂ ನಮಗೆ ಈ ಸಣ್ಣ ಪ್ರಾಬ್ಲಮ್ ಸಾಲ್ವ್ ಆಗಬೇಕಂದ್ರೂ 500 ಕೋಟಿ ನೀವು ಬಿಡುಗಡೆ ಮಾಡಬೇಕು. ಇವೆರಡೂ ನೀವು ಮಾಡಲಿಲ್ಲ. ಆಮೇಲೆ ಅದ್ರ ಜೊತೆಗೆ ಚೇರ್ಮನ್ ಅವರು 2 ವರ್ಷ ಅವರು ನಮ್ಮ ಜೊತೆಗೆ ಒಂದು ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ಬಟ್ ಆದರೂ ಸಹ ಯಾವುದೇ ಒಂದು ಸಮುದಾಯದ ಯಾವುದು ಕೆಲಸ ಮಾಡಲಿಲ್ಲ, ಯಾವುದು ಧ್ವನಿ ಎತ್ತಿಲ್ಲ ಅವರು. ಹಾಗಾಗಿ ಚೇರ್ಮನ್ ಅವರನ್ನು ದಯವಿಟ್ಟು ಬದಲಾವಣೆ ಮಾಡಿರಿ. ಆ ಸ್ಥಾನನ ಸೂಕ್ತವಾದ ವ್ಯಕ್ತಿನ ಕೊಡಿ. ನಾವು ಸೂಕ್ತವಾದ ವ್ಯಕ್ತಿಯನ್ನು ಏನಾದರೂ ನಾವು ಆಯ್ಕೆ ಮಾಡಿದ್ರೆ ಅದು ಪ್ರಶಾಂತ್ ಜತ್ತನ್ ಅವ್ರಿಗೆ ಕೊಡ್ರಿ ಅಂತ ನಾನು ಹೇಳ್ತಾ, ಈ ಮೂಲಕವಾಗಿ ಇದೆಲ್ಲ ನಡೀತಾ ಹೋದರೆ ಇದನ್ನು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ಮಾಧ್ಯಮದ ಮೂಲಕವಾಗಿ ನಾವು ತಮ್ಮ ಗಮನಕ್ಕೆ ತೊಗೊಂಬರ್ತಾ ಇದ್ದೀವಿ. ಇದು ಆದಷ್ಟು ಬೇಗ ಇದು ನೀವು ಮಾಡ್ದೆ ಹೋದರೆ ನಾವು ಎಲ್ಲಿ ಅಂದರೆ ಪ್ರೆಸ್ ಕ್ಲಬ್ಬಲ್ಲಿ ಇರಲ್ಲ, ನಾವು ಬಂದು ಫ್ರೀಡಮ್ ಪಾರ್ಕಲ್ಲಿರ್ತೀವಿ. ಫ್ರೀಡಮ್ ಪಾರ್ಕಲ್ಲಿರ್ತೀವಿ. ಭಾಳ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ. ಕ್ರೈಸ್ತರು 1000 ಜನ, ಲಕ್ಷಾಂತರ ಜನ ಸೇರಿ ನಿಮ್ಮ ವಿರುದ್ಧವಾಗಿ ದಂಗೆ ಹೇಳಬೇಕಾಗುತ್ತೆ. ಆವಾಗ ಏನಾಗುತ್ತೆ ನೋಡಪ್ಪ, ಕ್ರೈಸ್ತರು ಅಷ್ಟು ಪ್ರಾಮಾಣಿಕರು. ಇವತ್ತು ಎಲ್ಲ ಪಕ್ಷದವ್ರು ನಮಗೆ ಗೌರವ ಕೊಡ್ತಾರೆ. ಕ್ರೈಸ್ತರು ಅಂದರೆ ಏನಪ್ಪ, ಅವರೆಲ್ಲ ತುಂಬ ಗೌರವದಿಂದ ಇರ್ತಾರೆ, ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅಂತ ಹೇಳಿ, ಒಂದು ನಂಬಿಕಸ್ಥರಾಗಿರ್ತಾರೆ ಅಂತ ಹೇಳಿ. ಅದೇ ಕ್ರೈಸ್ತರು ನಾಳೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಿಂತ್ಕೊಂಡ್ರೆ ಯಾವ ಮಟ್ಟಕ್ಕೆ ನಿಮ್ಮ ಪಕ್ಷ ಯಾವ ಮಟ್ಟಕ್ಕೆ ಹೋಗ್ಬೋದು, ಯಾವ ಮಟ್ಟಕ್ಕೆ ನಿಮ್ಮ ಪಕ್ಷದ ವಿರುದ್ಧವಾಗಿ ಮಾತಾಡ್ಬೋದು, ನಿಮ್ಮ ಸರ್ಕಾರದ ವಿರುದ್ಧವಾಗಿ ಮಾತಾಡ್ಬೋದು ಅಂತ ಹೇಳಿ ತಮ್ಮ ಗಮನದಲ್ಲಿಟ್ಕೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು. ಆಮೇಲೆ ನೀವು ನಮಗೆ
ಈ ಎಲ್ಲ ಒಂದು ನಾವು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಗಳನ್ನ ತಾವು ತಮ್ಮ ಗಮನಕ್ಕೆ ತಗೊಂಡು ಅದನ್ನು ಈ ಸರಿಪಡಿಸಬೇಕು, ಆಮೇಲೆ ಆದಷ್ಟು ಬೇಗ ಸರಿಪಡಿಸ್ಬೇಕಂತ ಹೇಳಿ ತಮ್ಮ ಮೂಲಕವಾಗಿ ಆಗ್ರಹ ಈ ಒಂದು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಮೂಲಕವಾಗಿ ನಾವು ಆಗ್ರಹ ಮಾಡ್ತೇವೆ. ಅದ್ರ ಜೊತೆಗೆ ಇದನ್ನು ಮಾಡದೆ ಹೋದರೆ ನಾವು ಪ್ರತಿ ಈ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತೇವೆ, ದೊಡ್ಡ ಹೋರಾಟ. ಆಮೇಲೆ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕವಾಗಿ ಈ ಒಂದು ಸಂದೇಶನ ತಿಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇದರಲ್ಲಿ ಬಲವಂತದ ಮತಾಂತರ ಮಾಡಿದ್ರೆ ಕಾನೂನಲ್ಲಿ ಅದು ಎಲ್ಲಿ ಸಂವಿಧಾನದಲ್ಲೇ ಬಲವಂತದ ಮತಾಂತರ ಮಾಡಬಾರ್ದು ಅಂತ ಹೇಳಿ ಇದೆ. ನಾವು ಮತಾಂತರ ನಿಷೇಧ ಕಾಯ್ದೆ ಏನಿದೆಯಲ್ಲ ಅದನ್ನು ನೀವು ತೆಗೀರಿ, ಆ ಕಾಯ್ದೆನೇ ತೆಗೀರಿ ಅಂತ ಹೇಳ್ತಾ ಇಲ್ಲ. ಕಳೆದ ಸರ್ಕಾರ BJP ಸರ್ಕಾರ ತಗೊಂಬಂದಂಥ ಕೆಲವೊಂದು ಕಾನೂನುಗಳು ಇದೆಯಲ್ಲ ಅದನ್ನು ತೆಗೀರಿ. ಏನು ಗೊತ್ತಾ, ಈಗ ನೋಡಿ, ನಾನು ನಿಮ್ಮ ಮನೆಗೆ ಬರ್ತೇನೆ, ನಿಮ್ಮ ಮನೆಗೆ ಬಂದು ನನ್ನ ಮಗನ ಹುಟ್ಟಿದಬ್ಬ ಇದೆ, ಇಲ್ಲ ಏನೋ ಒಂದು ಕಾರ್ಯಕ್ರಮ ಇದೆ, ಒಂದು ಕೇಕ್ ಕೊಟ್ಟರೆ ಮತಾಂತರ ಅಂತ ಹೇಳ್ತೀರಿ, ಒಂದು ಬಟ್ಟೆ ಕೊಟ್ಟರೆ ಮತಾಂತರ ಅಂತ ಹೇಳ್ತೀರಿ. ಹಾಗಾದರೆ ನಾವು ಇದನ್ನು ಮತಾಂತರ ಅಂತ ಹೇಳಿ ಇದನ್ನು ಸಾಬೀತು ಮಾಡಲಿಕ್ಕಾಗುತ್ತಾ? ಇದು ದುರುಪಯೋಗ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ಯಾವ ರೀತಿ ಅಂದರೆ, ಈಗ ನಾನು ಯೇಸುಸ್ವಾಮಿ ಸರ್ FIR ನಮಗೆ ಬಂದಂಥ ಮಾಹಿತಿ ಪ್ರಕಾರ 117 FIR ಆಗಿದೆ. ಎಷ್ಟು? ಈಗ ಸ್ಟೇಟಸ್ಗಳು ಹಾಗೆ ಕೋರ್ಟಲ್ಲಿದೆ, ನಡೀತಾ ಇದೆ. ಈ ಕೋರ್ಟ್ ಕಟ್ಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ಇದು ದೂರುಗಳು ಈ ಸಮಸ್ಯೆಗಳಾಗಿರೋದು ಸುಮಾರು ಒಂದು 400ಕ್ಕೂ ಹೆಚ್ಚು ಸಮಸ್ಯೆಗಾಗಿದೆ. FIR ಬಂದು ಸುಮಾರು 117 ಇದೆ. ಅದನ್ನು ಸರಿ, ಈಗ ನೀವು ನಿಮ್ಮ ಬೇಡಿಕೆಯನ್ನು ನೀಡುತ್ತಾರೆ, ಅದು ಸರಿ ಇದೆ, ಪ್ರಜಾಪ್ರಭುತ್ವದಲ್ಲಿ ನೀವೆಲ್ಲ ಹಾಕ್ತೀವಿ. ಆದರೆ ನಾವು ಒಂದು ಪಕ್ಷಕ್ಕೆ, ನಿರ್ದಿಷ್ಟವಾದ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ, ಅದು ಅಧಿಕಾರದಲ್ಲಿದೆ, ಆ ಕಾರಣಕ್ಕೋಸ್ಕರ ಮಾಡಬೇಕು ಅಂತ ಕೇಳ್ತಾರೆ. ಕೇವಲ ಇಲ್ಲ ಸಾಹೇಬ್ರೆ, ಒಂದು ನಿಮಿಷ ನಾನು ಮುಗಿಸ್ತೇನೆ. ಹೌದು, ನಾನು ಇಲ್ಲ ಹೌದು. ಈಗ ನಾನೇನು ಹೇಳ್ತೇನೆ, ನಾನು ಬಂದು ಈ ಮತಾಂತರ ನಿಷೇಧ ಕಾಯ್ದೆನ ಈ ತಗೊಂಬಂಥ ಈ ಕಾನೂನುಗಳನ್ನ ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲದನ್ನು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೆ ನಾವು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೆ ನಾವು ಬಹಳಷ್ಟು ಮನವಿಗಳನ್ನ ಸುಮಾರು 15ರಿಂದ 20 ಸಲ ಇದೇ ವಿಧಾನಸೌಧದಲ್ಲಿ ಇದೇ ಅವರ ಮುಖ್ಯಮಂತ್ರಿ ಕಚೇರಿಗೆಲ್ಲ ನಾವು ತಗೊಂಡೋಗಿ ಕೊಟ್ಟಿದ್ದೇವೆ. ಅದಕ್ಕೆ ಆನ್ಸರ್ ಮಾಡಿಲ್ಲ. ಇದು ಒಳಗಡೆ ಇರ್ತಕ್ಕಂಥ ಇದನ್ನು ತೆಗೀರಿ ಅಂತ ಹೇಳ್ತಾ ಇದ್ದೇವೆ ನಾವು. ನಾವು ಕಾಂಗ್ರೆಸ್ ವೋಟ್ ಮಾಡಿದ್ದೀವಿ, ನಮ್ಮ ವೋಟಿಂದ ಗೆದ್ದು ಬಂದಿದೆ, ನಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ ಕೇಳೋದು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ. ಯಾಕಂದರೆ ನಿಮ್ಮ ಕ್ರೈಸ್ತರ ಮತ, ಮುಸ್ಲಿಮರ ಮತದಿಂದ ಮಾತ್ರ ರಾಜ್ಯ ಸರ್ಕಾರ ಫಾರ್ಮ್ ಮಾಡಿಲ್ಲ. ಎಲ್ಲರ ಮತಗಳು ಇದ್ದಾವೆ. ನೀವು ಕೇಳೋದು ತಪ್ಪಲ್ಲ, ಇದು ತಪ್ಪು. ನಾನು ಯಾವುದೂ ಅಲ್ಲ, ಅವ್ರು ಹೇಳಿದರೆ ಭರವಸೆ ಕೊಟ್ಟಿದ್ರೆ ಅವ್ರು ಈಡೇರಿಸಬೇಕು, ಅದೂ ಸರಿ. ಆದರೆ ನಿಮ್ಮ ಈ ಒಂದು ವಾಕ್ಯ ಐತೆ ಅಂತ, ಯಾವ ವಾಕ್ಯ? ನಾವು ರಾಜ್ಯ ಸರ್ಕಾರದ ಕೇಳಿ, ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವು ನಿಂತ್ಕೊಳ್ತೇವೆ ಅನ್ನೋದು ನಾವು ಈ ಮೂಲಕವಾಗಿ ನಾವು ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂದರೆ ಅಲ್ಲ ನಾನು ಹೇಳಿರೋದ್ರಲ್ಲಿ ಒಂದು ನಿಮಿಷ ಇರಿ ಸಾಹೇಬ್ರೆ. ನಾನು ಈಗ ಒಂದು ನಿಮಿಷ ಇರಿ. ನೀವು ನಾನು ಮಾತಾಡಿರೋದ್ರಲ್ಲಿ ವಿಡಿಯೋದಲ್ಲಿ ನೋಡಿ ನಾನು ಏನಂತ ಹೇಳಿದ್ದೀನಿ ಗೊತ್ತಾ? ಅಲ್ಲಲ್ಲ ಹೌದು, ಅಲ್ಲಿ ಕೇಳಿ, ಅದ್ರಲ್ಲಿ ನೋಡಿ ನೀವು ನಾನು ಏನು ಹೇಳಿದ್ದೀನಿ. ಕಾಂಗ್ರೆಸ್ ಪಕ್ಷ ಇವತ್ತು ಗೆದ್ದು ಬಂದಿದೆ ಅಂದರೆ ಕ್ರೈಸ್ತರು ಓಟು ಸಹ ಅದರಲ್ಲಿ ಇದೆ. ಹಾಂ, ಅವರೆಲ್ಲ ಏನು ನಿಮ್ಮ ಈ ಸಮುದಾಯದಿಂದ ಬೇರೆ ಪಕ್ಷದಲ್ಲಿ ಇಲ್ವಾ? ದಯವಿಟ್ಟು ಇಲ್ಲ ಈಗ ನೋಡಿ ನಮಗೆ ನಾವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ. ಹಾಂ, ಸಮಾವೇಶ ಮಾಡೋದು, ಬೆಳಗ್ಗೆ ಮಾಡಿದ್ರು, ಇದು ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿದ್ರು.
ಸಾಯಂಕಾಲ ಹಿಜಾಬ್ ಬ್ಯಾನ್ ಆಗಿದೆ. ಸರ್ ಇಷ್ಟೆಲ್ಲ ಇರಲಿ ಸರ್, ನಿಮ್ದು ಮೈನಾರಿಟಿ ಇದೆಯಲ್ವಾ, ಡೆವಲಪ್ಮೆಂಟ್ ಬೋರ್ಡ್ ಇದೆಯಲ್ವಾ, ಅದರಲ್ಲಿ ನಿಮ್ಗೆ ಈಕ್ವಲ್ ರೈಟ್ಸ್ ಇದೆಯಾ? ಸರ್ ಈಕ್ವಲ್ ರೈಟ್ಸ್ ಇದರಲ್ಲಿ ಬಂದು ಇಲ್ಲ ನಮಗೆ. ಈಗ ಈಕ್ವಲ್ ರೈಟ್ಸ್ ಏನಕ್ಕಿಲ್ಲ ಅಂದರೆ ನೋಡಿ, ಅಂಕಿಅಂಶ ನೋಡಿ, 2 ವರ್ಷದಲ್ಲಿ ಅವ್ರು ಕೊಟ್ಟು 85 ಕೋಟಿ, 2 ವರ್ಷದಲ್ಲಿ ನಮಗೆ ಬಂದಿರೋದು 85 ಕೋಟಿ, 250 ಕೋಟಿ ಘೋಷಣೆ ಆಗಿದೆ. ಸರ್ ಮೈನಾರಿಟೀಸ್ ಅದನ್ನು ನಿಮಗೆ ಎಷ್ಟು ಪರ್ಸೆಂಟ್ ಅಲ್ಲಿಂದ ನಿಮಗೆ ಮಾತಾಡ್ತಾರೆ ಇವರು, ನಮ್ಮ ಎಕ್ಸ್ ಚೇರ್ಮನ್ ಅವರು ಇದ್ದಾರೆ, ಮಾತಾಡ್ತಾರೆ. ನೀವು ಬಂದ್ಬಿಟ್ಟು ಕರೆಕ್ಟಾಗಿ ನೀವೇ ಅತಿ ಅಂಕಿಅಂಶ ಈಕ್ವಲ್ ಆಗಿದೆಯಾ? ಅದು ಒಂದೇ ಎರಡನೇ ಪ್ಲೇಸಲ್ಲಿ ಇದ್ದೀವಿ ನಾವು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಲ್ಲ. ಹಾಂ, ನಾನು ಕೂಡ ಒಂದು ಚರ್ಚೆಯಲ್ಲಿ ಕೂತ್ಕೊಂಡು ಎಲ್ಲರೂ ಪ್ಲಾಸ್ಟಿಕ್ ಕಟ್ಟಡವನ್ನು ಮಾಡಿಕೊಟ್ಟೆ. ಅದು ಯಾರು ಚರ್ಚೆ ತಗೊಳ್ಳಲ್ಲ, ಎಲ್ಲ ಮಾತಾಡ್ತಾರೆ ಕ್ರೈಸ್ತರ ಬಗ್ಗೆ. ಕ್ರೈಸ್ತರಿಗೆ ಏನು ಹೆಲ್ಪ್ ಮಾಡ್ತೀನಿ, ಅದು ನಾನೊಬ್ಬ ಕ್ರೈಸ್ತ ಅಲ್ಲ, ದಯವಿಟ್ಟು ಕ್ಷಮಿಸಿ. ಓಕೆ, ಅಲ್ಲಿ ಆಗೋದನ್ನು ನೋಡಿ ಒಂದು ಟೇಬಲ್ ಹಾಕಿ ಮಾಡ್ಕೊಡ್ತೀನಿ. ಅಲ್ಲಿ ಬಡವರು ನಮ್ಮ ಏನೆಲ್ಲ ಇದೆ ರಿಮೋಟ್ ಇದೆ, ಬಡವರು ಅವ್ರು ಹೆಲ್ಪ್ ಮಾಡಬೇಕು ಅಂತ ಬೇರೆ ಏನೇನೋ ಅಂದರೆ ಏನಾಗಲಿ ನಾನು ಇದೇ ಕಡೆ ಎಲ್ಲರೂ ಬಂದ್ಬಿಟ್ಟು ನಿಂತರು ರಾಜಕೀಯ ಈ ಸರ್ಕಲ್ ಇದ್ದೀರನ್ನ ಯಾರೂ ಕೂಡ ಮಾಡಿಲ್ಲ ಅಂತ ನನಗೆ ಅನಿಸುತ್ತೆ. ಇಲ್ಲ, ನಾವು ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದ ಸರ್ 7 ವರ್ಷದಿಂದ ಸರಿ ಸರ್, ಇವತ್ತು ನಾವು ಹೋರಾಟ ಮಾಡಿದ್ದೀವಲ್ಲ, ವಾರ್ನ್ ಮಾಡ್ತಿದ್ರೆ ರಿಕ್ವೆಸ್ಟ್ ಮಾಡ್ತಿದ್ರೆ ನಮ್ಮ ಸಿದ್ದರಾಮಯ್ಯ ಅವರಿಗೆ ಒಂದು ರಿಕ್ವೆಸ್ಟು, ಇನ್ನೊಂದು ವಾರ್ನು, ಎರಡೂ ಇದೆ ಇದರಲ್ಲಿ. ಬಹುಶಃ ಸಾಯಂಕಾಲ ಸತ್ರ ಆಗುತ್ತೆ. ಯಾಕಂದ್ರೆ ಹಿಜಾಬ್ ಬ್ಯಾನ್ ಮಾಡಿ ಅಂತ ಕೇಳಿದ್ವಿ, ಪ್ರೆಸ್ ಮೀಟ್ ಮಾಡಿ ಇಷ್ಟೇ ಸಾಯಂಕಾಲ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಹಂಗೆ ಆಗಿದೆ. ಅಲ್ಲ, ಆದರೆ ಒಳ್ಳೇದು ನಮಗೆ. ಥ್ಯಾಂಕ್ ಯು. ನಮ್ಮ ಎಕ್ಸ್ ಚೇರ್ ಇದರಲ್ಲಿ ಬಲವಂತದ ಮತಾಂತರ ಮಾಡಿದ್ರೆ ಕಾನೂನಲ್ಲಿ ಅದು ಸಂವಿಧಾನದಲ್ಲೇ ಬಲವಂತದ ಮತಾಂತರ ಮಾಡಬಾರ್ದು ಅಂತ ಹೇಳಿ ಇದೆ. ನಾವು ಮತಾಂತರ ನಿಷೇಧ ಕಾಯ್ದೆ ಏನಿದೆಯಲ್ಲ ಅದನ್ನು ನೀವು ತೆಗೀರಿ, ಆ ಕಾಯ್ದೆನೇ ತೆಗೀರಿ ಅಂತ ಹೇಳ್ತಾ ಇಲ್ಲ. ಕಳೆದ ಸರ್ಕಾರ BJP ಸರ್ಕಾರ ತಗೊಂಬಂದಂಥ ಕೆಲವೊಂದು ಕಾನೂನುಗಳು ಇದೆಯಲ್ಲ ಅದನ್ನು ತೆಗೀರಿ. ಏನು ಗೊತ್ತಾ, ಈಗ ನೋಡಿ, ನಾನು ನಿಮ್ಮ ಮನೆಗೆ ಬರ್ತೇನೆ, ನಿಮ್ಮ ಮನೆಗೆ ಬಂದು ನನ್ನ ಮಗನ ಹುಟ್ಟಿದಬ್ಬ ಇದೆ, ಇಲ್ಲ ಏನೋ ಒಂದು ಕಾರ್ಯಕ್ರಮ ಇದೆ, ಒಂದು ಕೇಕ್ ಕೊಟ್ಟರೆ ಮತಾಂತರ ಅಂತ ಹೇಳ್ತೀರಿ, ಒಂದು ಬಟ್ಟೆ ಕೊಟ್ಟರೆ ಮತಾಂತರ ಅಂತ ಹೇಳ್ತೀರಿ. ಹಾಗಾದರೆ ನಾವು ಇದನ್ನು ಮತಾಂತರ ಅಂತ ಹೇಳಿ ಇದನ್ನು ಸಾಬೀತು ಮಾಡಲಿಕ್ಕಾಗುತ್ತಾ? ಇದು ದುರುಪಯೋಗ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ಯಾವ ರೀತಿ ಅಂದರೆ, ಈಗ ನಾನು ಯೇಸುಸ್ವಾಮಿ ಸರ್ FIR ನಮಗೆ ಬಂದಂಥ ಮಾಹಿತಿ ಪ್ರಕಾರ 117 FIR ಆಗಿದೆ. ಎಷ್ಟು? ಈಗ ಸ್ಟೇಟಸ್ಗಳು ಹಾಗೆ ಕೋರ್ಟಲ್ಲಿದೆ, ನಡೀತಾ ಇದೆ. ಈ ಕೋರ್ಟ್ ಕಟ್ಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ಇದು ದೂರುಗಳು, ಈ ಸಮಸ್ಯೆಗಳಾಗಿರೋದು ಸುಮಾರು ಒಂದು 400ಕ್ಕೂ ಹೆಚ್ಚು ಸಮಸ್ಯೆಗಾಗಿದೆ. FIR ಬಂದು ಸುಮಾರು 117 ಇದೆ. ಅದನ್ನು ಸರಿ, ಈಗ ನೀವು ನಿಮ್ಮ ಬೇಡಿಕೆಯನ್ನು ನೀಡುತ್ತಾರೆ, ಅದು ಸರಿ ಇದೆ, ಪ್ರಜಾಪ್ರಭುತ್ವದಲ್ಲಿ ನಿಮ್ಮೆಲ್ಲ ಹಾಕ್ತೀವಿ. ಆದರೆ ನಾವು ಒಂದು ಪಕ್ಷಕ್ಕೆ, ನಿರ್ದಿಷ್ಟವಾದ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ, ಅದು ಅಧಿಕಾರದಲ್ಲಿದೆ, ಆ ಕಾರಣಕ್ಕೋಸ್ಕರ ಮಾಡಬೇಕು ಅಂತ ಹೇಳ್ತಾರೆ. ಕೇವಲ ಇಲ್ಲ ಸಾಹೇಬ್ರೆ, ಒಂದು ನಿಮಿಷ ನಾನು ಮುಗಿಸ್ತೇನೆ. ಹೌದು, ನಾನು ಇಲ್ಲ ಹೌದು. ಈಗ ನಾನೇನು ಹೇಳ್ತೇನೆ, ನಾನು ಬಂದು ಈ ಮತಾಂತರ ನಿಷೇಧ ಕಾಯ್ದೆನ ತಗೊಂಬಂಥ ಈ ಕಾನೂನುಗಳನ್ನ ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲದನ್ನು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೆ ನಾವು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೆ ನಾವು ಬಹಳಷ್ಟು ಮನವಿಗಳನ್ನ ಸುಮಾರು 15ರಿಂದ 20 ಸಲ ಇದೇ ವಿಧಾನಸೌಧದಲ್ಲಿ, ಇದೇ ಅವರ ಮುಖ್ಯಮಂತ್ರಿ ಕಚೇರಿಗೆಲ್ಲ ನಾವು ತಗೊಂಡೋಗಿ ಕೊಟ್ಟಿದ್ದೇವೆ. ಅದಕ್ಕೆ ಆನ್ಸರ್ ಮಾಡಿಲ್ಲ. ಇದು ಒಳಗಡೆ ಇರ್ತಕ್ಕಂಥ ಇದನ್ನು ತೆಗೀರಿ ಅಂತ ಹೇಳ್ತಾ ಇದ್ದೇವೆ ನಾವು. ನಾವು ಕಾಂಗ್ರೆಸ್ ವೋಟ್ ಮಾಡಿದ್ದೀವಿ, ನಮ್ಮ ವೋಟಿಂದ ಗೆದ್ದು ಬಂದಿದೆ, ನಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ ಕೇಳೋದು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ. ಯಾಕಂದರೆ ನಿಮ್ಮ ಕ್ರೈಸ್ತರ ಮತ, ಮುಸ್ಲಿಮರ ಮತದಿಂದ ಮಾತ್ರ ರಾಜ್ಯ ಸರ್ಕಾರ ಫಾರ್ಮ್ ಮಾಡಿಲ್ಲ. ಎಲ್ಲರ ಮತಗಳು ಇದ್ದಾವೆ. ನೀವು ಕೇಳೋದು ತಪ್ಪಲ್ಲ, ಇದು ತಪ್ಪು. ನಾನು ಯಾವುದೂ ಅಲ್ಲ, ಅವ್ರು ಹೇಳಿದರೆ ಭರವಸೆ ಕೊಟ್ಟಿದ್ರೆ ಅವ್ರು ಈಡೇರಿಸಬೇಕು, ಅದೂ ಸರಿ. ಆದರೆ ನಿಮ್ಮ ಈ ಒಂದು ವಾಕ್ಯ ಐತೆ ಅಂತ, ಯಾವ ವಾಕ್ಯ? ನಾವು ರಾಜ್ಯ ಸರ್ಕಾರದ ಕೇಳಿ,
ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವು ನಿಂತ್ಕೊಳ್ತೇವೆ ಅನ್ನೋದು ನಾವು ಈ ಮೂಲಕವಾಗಿ ನಾವು ಹೇಳ್ತೇವೆ. ಯಾಕೆ ಹೇಳ್ತೇವೆ ಅಂದರೆ ಹಾಂ, ನೀವು ಹೇಳಿದ್ದೀರಾ ಕಾಂಗ್ರೆಸ್ ನಾವು ಓಟ್ ಕೊಟ್ಟಿದ್ದೀವಿ, ನಮ್ಮ ಓಟಿಂದ ಗೆದ್ದು ಬಂದಿದೆ ಅಂತ. ಅಲ್ಲ ನಾನು ಹೇಳಿರೋದ್ರಲ್ಲಿ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಇರಿ ಸಾಹೇಬ್ರೆ. ನಾನು ಈಗ ಒಂದು ನಿಮಿಷ ಇರಿ. ನೀವು ನಾನು ಮಾತಾಡಿರೋದ್ರಲ್ಲಿ ವಿಡಿಯೋದಲ್ಲಿ ನೋಡಿ ನಾನು ಏನಂತ ಹೇಳಿದ್ದೀನಿ ಗೊತ್ತಾ? ಅಲ್ಲ ಹೌದು, ಅಲ್ಲಿ ಕೇಳಿ, ಅದ್ರಲ್ಲಿ ನೋಡಿ ನೀವು ನಾನು ಏನು ಹೇಳಿದ್ದೀನಿ. ಕಾಂಗ್ರೆಸ್ ಪಕ್ಷ ಇವತ್ತು ಗೆದ್ದು ಬಂದಿದೆ ಅಂದರೆ ಕ್ರೈಸ್ತರು ಓಟು ಸಹ ಅದರಲ್ಲಿ ಇದೆ. ಹಾಂ, ಸಹ ಅಂದಿಲ್ಲ, ನಮ್ಮ ಸರ್ಕಾರದಿಂದ ನೀವು ಗೆದ್ದಿದ್ದು ಸಹ ಅಂದಿಲ್ಲ, ನೀವು ಅಂದಿದ್ದೀರಾ. ತುಂಬ ಅಪಾಯಕಾರಿ ಅಂದ್ರೆ ಬೆಳವಣಿಗೆ. ಪಕ್ಕದಲ್ಲೇ ಇದ್ದಾರೆ ಬೇಕಿತ್ತು ಪಾಪ. ಅವರೆಲ್ಲ ಏನು ನಿಮ್ಮ ಈ ಸಮುದಾಯದಿಂದ ಬೇರೆ ಪಕ್ಷದಲ್ಲಿ ಇಲ್ವಾ? ದಯವಿಟ್ಟು ಅಂದ್ರೆ ನೀವು ನಿಮ್ಮಿಂದಲೇ ಗೆದ್ದಿದ್ದು ಇಲ್ಲ ಈಗ ನೋಡಿ ನಮಗೆ ನಾವು ಅನ್ನೋದು ಕೆಲವೆಲ್ಲ ಒಂದು ಬ್ಲ್ಯಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸ್ ಇದೆ. ಅದರಿಂದ ನಾವು ಕೇಳ್ತಾರೆ. ಓಕೆ. ಊಟ ಆಗಿದೆ ಕಾಂಗ್ರೆಸ್ಗೆ. ಇಲ್ಲ, ಕಾಂಗ್ರೆಸ್ ಮುಸಲ್ಮಾನರು ಬಂದು ಬ್ಲ್ಯಾಕ್ ಮೇಲ್ ಮಾಡಿದ್ರು, ತಗ್ಸಿದ್ರು. ಇವಾಗ ನೀವು ಮಾಡ್ತೀರಾ, ನಾಳೆ ಅದು ನಾವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ. ನಾನೇ ನಿಮ್ಗೆ ಹೇಳಿಲ್ಲ. ಹಾಂ, ನಾನು ಮುಸಲ್ಮಾನರಿಗೆ ಹೇಳಿಲ್ಲ. ಹ್ಞೂ, ಸಮಾವೇಶ ಮಾಡ್ತಿದ್ದ ಬೆಳಗ್ಗೆ ಇದು ಮಾಡಿದ್ರು ಪ್ರೆಸ್ ಮೀಟ್ ಮಾಡಿದ್ರು, ಸಾಯಂಕಾಲ ಅವ್ರು ಹಿಜಾಬ್ ಬ್ಯಾನ್ ಆಗಿದೆ. ಸರ್ ಇಷ್ಟೆಲ್ಲ ಇರಲಿ ಸರ್. ನಿಮ್ದು ಮೈನಾರಿಟಿ ಇದಿದೆ ಅಲ್ವಾ, ಡೆವಲಪ್ಮೆಂಟ್ ಬೋರ್ಡ್ ಇದೆಯಲ್ವಾ, ಅದರಲ್ಲಿ ನಿಮ್ಗೆ ಈಕ್ವಲ್ ರೈಟ್ಸ್ ಇದೆಯಾ? ಸರ್ ಈಕ್ವಲ್ ರೈಟ್ಸ್ ಇದರಲ್ಲಿ ಬಂದು ಇಲ್ಲ ನಮಗೆ. ಈಗ ಈಕ್ವಲ್ ರೈಟ್ಸ್ ಏನಕ್ಕಿಲ್ಲ ಅಂದರೆ ನೋಡಿ ಅಂಕಿಅಂಶ ನೋಡಿ, 2 ವರ್ಷದಲ್ಲಿ ಅವ್ರು ಕೊಟ್ಟು 85 ಕೋಟಿ. 2 ವರ್ಷದಲ್ಲಿ ನಮಗೆ ಬಂದಿರೋದು 85 ಕೋಟಿ, 250 ಕೋಟಿ ಘೋಷಣೆ ಆಗಿದೆ. ಸರ್ ಮೈನಾರಿಟೀಸ್ ಅದನ್ನು ನಿಮಗೆ ಎಷ್ಟು ಪರ್ಸೆಂಟ್ ಅಲ್ಲಿಂದ ನಿಮಗೆ ಈಗ ಮಾತಾಡ್ತಾರೆ ಇವರು, ನಮ್ಮ ಎಕ್ಸ್ ಚೇರ್ಮನ್ ಅವರು ಇದ್ದಾರೆ, ಮಾತಾಡ್ತಾರೆ. ನೀವು ಬಂದ್ಬಿಟ್ಟು ಕರೆಕ್ಟಾಗಿ ನೀವೇ ಅದಕ್ಕೆ ಅಂಕಿಅಂಶ ಈಕ್ವಲ್ ಆಗಿದೆಯಾ? ಅದಕ್ಕೊಂದು ಒಂದೇ ಎರಡನೇ ಪ್ಲೇಸಲ್ಲಿ ಇದ್ದೀವಿ ನಾವು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯೋಚನೆ ಇಲ್ಲ. ಹಾಂ, ನಾನು ಕೂಡ ಒಂದು ಚರ್ಚೆಯಲ್ಲಿ ಕೂತ್ಕೊಂಡು ಎಲ್ಲರೂ ಪ್ಲಾಸ್ಟಿಕ್ ಕಟ್ಟಡವನ್ನು ಮಾಡಿಕೊಟ್ಟೆ. ಅದು ಯಾರು ಚರ್ಚೆ ತಗೊಳ್ಳಲ್ಲ, ಎಲ್ಲ ಮಾತಾಡ್ತಾರೆ ಕ್ರೈಸ್ತರ ಬಗ್ಗೆ. ಕ್ರೈಸ್ತರಿಗೆ ಏನು ಹೆಲ್ಪ್ ಮಾಡ್ತೀನಿ, ಅದು ನಾನೊಬ್ಬ ಕ್ರೈಸ್ತ ಅಲ್ಲ, ದಯವಿಟ್ಟು ಕ್ಷಮಿಸಿ. ಓಕೆ. ಅಲ್ಲಿ ಆಗೋದನ್ನು ನೋಡಿ ಒಂದು ಟೇಬಲ್ ಹಾಕಿ ಮಾಡ್ಕೊಡ್ತೀನಿ. ಅಲ್ಲಿ ಬಡವರು ನಮ್ಮ ಏನೆಲ್ಲ ಇದೆ ಡಿಮಾಂಡ್ ಇದೆ, ಬಡವರು ಅವ್ರು ಹೆಲ್ಪ್ ಮಾಡಬೇಕು ಅಂತ ಬೇರೆ ಏನೇನೋ ಅಂದೆ, ಏನಾಗಲಿಲ್ಲ ನಾನು ಇದೇ ಕಡೆ ಎಲ್ಲರೂ ಬಂದ್ಬಿಟ್ಟು ನಿಂತರು. ರಾಜಕೀಯ ಈ ಸರ್ಕಲ್ ಇದ್ದೀರನ್ನ ಯಾರೂ ಕೂಡ ಮಾಡಿಲ್ಲ ಅಂತ ನನಗೆ ಅನಿಸುತ್ತೆ. ಇಲ್ಲ, ನಾವು ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದ ಸರ್ 7 ವರ್ಷದಿಂದ ಸರಿ ಸರ್, ಇವತ್ತು ನಾವು ಹೋರಾಟ ಮಾಡಿದ್ದೀವಲ್ಲ, ವಾರ್ನ್ ಮಾಡ್ತಿದ್ದೀರಾ, ರಿಕ್ವೆಸ್ಟ್ ಮಾಡ್ತಿದ್ದೀರಾ ನಮ್ಮ ಸಿದ್ದರಾಮಯ್ಯ ಅವರಿಗೆ? ಒಂದು ರಿಕ್ವೆಸ್ಟು, ಇನ್ನೊಂದು ವಾರ್ನು, ಎರಡೂ ಇದೆ ಇದರಲ್ಲಿ. ಬಹುಶಃ ಸಾಯಂಕಾಲ ಸತ್ರ ಆಗುತ್ತೆ. ಯಾಕಂದ್ರೆ ಹಿಜಾಬ್ ಬ್ಯಾನ್ ಮಾಡಿ ಅಂತ ಕೇಳಿದ್ರು, ಪ್ರೆಸ್ ಮೀಟ್ ಮಾಡಿ ಇಷ್ಟೇ ಸಾಯಂಕಾಲ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಹಂಗೆ ಆಗಿದೆ. ಅಲ್ಲ ಆದರೆ ಒಳ್ಳೇದು ನಮಗೆ. ಥ್ಯಾಂಕ್ ಯು. ನಮ್ಮ ಎಕ್ಸ್ ಚೇರ್ಮನ್ ಹಿಂದಿನ ಸರ್ಕಾರದಲ್ಲಿ CDC ಅಂದರೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನನಗಾದಂಥ ಅನುಭವ ಮತ್ತು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ CDCಯನ್ನು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಅಪ್ಗ್ರೇಡ್ ಮಾಡಿದ ಮೇಲೆ ನಡೀತಾ ಇರತಕ್ಕಂಥ ಘೋಟಾಲಗಳನ್ನು ತಿಳಿಸೋಕ್ಕೆ ಮಾತ್ರ ಇಲ್ಲಿ ಕುಳಿತಿದ್ದೇನೆ. ಮತ್ತು ಯಾವ ಸಂಘಟನೆಗಳು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತವೆ, ಯಾವ ಸಂಘಟನೆಗಳು ಯಾವ ಪಕ್ಷದ ಜೊತೆ, ಇದೆಲ್ಲವನ್ನೂ ಸಹ ನಾವು ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥದ್ದು ರಾಜಕೀಯೇತರವಾಗಿ ಯಾವುದೇ ಒಂದು ಪಕ್ಷಕ್ಕೆ ಇನ್ನೊಂದು ಮತ್ತೊಂದಕ್ಕಲ್ಲ. ಇವತ್ತು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಪ್ರತಿನಿಧಿಯಾಗಿ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ತೊಂದರೆ ಆಗ್ತಾ ಇದೆ. ಆ ತೊಂದರೆಯನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಮತ್ತು ಬಗೆಹರಿಸಲಿಕ್ಕೆ ಈ ಸರ್ಕಾರ ಯಾವ್ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಮತ್ತು ನಮ್ಮಲ್ಲಿರ್ತಕ್ಕಂಥ ಆ ವಿಚಾರಗಳನ್ನು ಅವರಿಗೆ ತಿಳಿಸ್ಲಿಕ್ಕೆ ಮಾತ್ರ ಇಲ್ಲಿ ಕುಳಿತಿದ್ದೇವೆ. ಮತ್ತು ಮುಖ್ಯವಾಗಿ 2 ವಿಚಾರ ಸರ್. ಒಂದು ಮತಾಂತರ ನಿಷೇಧ ಕಾಯ್ದೆ. ಸರ್, ಮತಾಂತರ ನಿಷೇಧ ಕಾಯ್ದೆ ಈ ಕಾಂಗ್ರೆಸ್ ಸರ್ಕಾರದಿಂದ ನಡೆದಿರ್ತಕ್ಕಂಥ ಈ ಗೊಂದಲಮಯ ವಾತಾವರಣ ಎಷ್ಟಿದೆ ಅಂತಂದರೆ, ಇವತ್ತು ಇಡೀ ನಮ್ಮ ಕ್ರೈಸ್ತ ಸಮುದಾಯ ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದೇ ಗೊತ್ತಿಲ್ಲದೆ ಗೊಂದಲದಲ್ಲಿದ್ದಾರೆ. ಯಾಕೆ ಅಂತಂದರೆ ಈ
ಮತಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಏನಿದೆ ಅದನ್ನು ಅವ್ರು ತೆಗಿಲಿಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ಮತಾಂತರ ನಿಷೇಧ ಕಾಯ್ದೆನ ತಂದವರೇ ಕಾಂಗ್ರೆಸ್ ಸರ್ಕಾರದವರು. ಮತಾಂತರ ನಿಷೇಧ ಕಾಯ್ದೆಯನ್ನು ಅವರೇ ತಂದುಬಿಟ್ಟು ಈ ನಮ್ಮ ತುಷ್ಟೀಕರಣ ಮಾಡಲಿಕ್ಕೋಸ್ಕರವಾಗಿ ಈ ಎಲೆಕ್ಷನ್ ಟೈಮ್ನಲ್ಲಿ ಮತಾಂತರ ನಿಷೇಧ ಕಾಯ್ದೆನೇ ತೆಗೆದುಬಿಡ್ತೀನಿ ಅಂತಕ್ಕಂಥ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವರು. ಅದನ್ನು ನಾನಿವತ್ತು ನಿಮ್ಗೆ ಹೇಳಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಎಸ್ ಆಫ್ ಕೋರ್ಸ್, ಪ್ರತಿ ಸರ್ಕಾರಗಳು ಬಂದಾಗ ಅಲ್ಲಿರ್ತಕ್ಕಂಥ ಕಾಯ್ದೆ ಕಾನೂನುಗಳಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡ್ತಕ್ಕಂಥದ್ದು ಒಂದು ಸರ್ಕಾರದ ಕರ್ತವ್ಯ ಆಗುತ್ತೆ ಸರ್. ಬೇರೆ ಬೇರೆಯಿಂದ ಬೇರೆ ಬೇರೆ ಬೇಡಿಕೆಗಳು ಬರ್ತವೆ. ಏನು ನಾವು ಒಬ್ಬರೇ ಇದ್ದೀವ ಸಮಾಜದಲ್ಲಿ? ಬೇರೆ ಬೇರೆಯವರು ಇದ್ದಾರೆ. ಇವಾಗ ಹೇಳಿದ್ರು ಯಾವುದೋ ಒಂದು ಹಿಜಾಬ್ ಕೆಲಸ, ಹಿಜಾಬ್ಗೋಸ್ಕರವಾಗಿ ಬೇಡಿಕೆ ಬಂತು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅದನ್ನು ಈಡೇರಿಸಿ ಮಾಡಿಕೊಟ್ಟಿಲ್ವಾ? ಅದೇ ರೀತಿ BJP ಸರ್ಕಾರ ಇದ್ದಾಗ ಬೇರೆ ಬೇರೆ ಬೇಡಿಕೆ ಬಂದಿರುತ್ತೆ. ಆ ಬೇಡಿಕೆಗೆ ಅನುಗುಣವಾಗಿ ಒಂದಷ್ಟು ಸಣ್ಣ ಪುಟ್ಟ ತಿದ್ದುಪಡಿಗಳು ಮಾಡಿರ್ತಾರೆ. ಅದನ್ನು ಅವರು ಈ ಹೇಳಿಕೆಯನ್ನು ಕೊಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದವರಿಗೆ ವಿವೇಚನೆ ಇರಬೇಕಾಗಿತ್ತು, ವಿವೇಚನೆಯಿಂದ ಕೊಡಬೇಕಾಗಿತ್ತು. ಇವತ್ತು ನೀವು ಹೇಳಿದ್ರಿ ಸರ್ ಒಂದು ವರ್ಡ್ ಮಿಸ್ ಮಾಡಿಬಿಟ್ರಿ ನೀವು ಅಂಥೇಳಿ. ಅದೇ ಥರನೇ ಅವರು ವರ್ಡ್ ಮಿಸ್ ಮಾಡಲಿಲ್ಲ, ಇಡೀ ಕ್ರೈಸ್ತ ಸಮುದಾಯವನ್ನು ಮಿಸ್ಲೀಡ್ ಮಾಡಿದ್ದಾರೆ. ಹೆಂಗೆ ನೀವು ಮತಾಂತರ ನಿಷೇಧ ಕಾಯ್ದೆಯನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ಕೈಲಿ ಸಾಧ್ಯ ಆಗುತ್ತಾ ಮತಾಂತರ ನಿಷೇಧ ಕಾಯ್ದೆಯನ್ನು ತೆಗಿಲಿಕ್ಕೆ? ಮತಾಂತರ ನಿಷೇಧ ಕಾಯ್ದೆಯನ್ನು ಕ್ರೈಸ್ತರಿಗೆ ಮಾತ್ರ ಇದೆಯಾ ಅಂತಕ್ಕಂಥ ಅನೇಕ ತಾಂತ್ರಿಕವಾಗಿರ್ತಕ್ಕಂಥ ಪ್ರಶ್ನೆಗಳು ಎದ್ದೊಳ್ತವೆ. ಎಸ್, BJP ಸರ್ಕಾರವಿದ್ದಾಗ ಈ ಮತಾಂತರ ನಿಷೇಧ ಕಾಯ್ದೆಗೆ ಕೆಲವೊಂದು ತಿದ್ದುಪಡಿಯನ್ನು ತಂದಿದ್ದಂತೂ ನಿಜ. ಯಾವ ಕಾರಣಕ್ಕಾಗಿ ತಂದರು? ಆ ಮತಾಂತರ ನಿಷೇಧ ಕಾಯ್ದೆಯನ್ನು ಮತಾಂತರ ನಿಷೇಧ ಕಾಯ್ದೆ ಆಗಿ ಅದನ್ನು ಮಾರ್ಪಡಿಸಲಿಲ್ಲ. ಅವರು ಧರ್ಮ ಸಂರಕ್ಷಣಾ ಕಾಯ್ದೆ ಅಂಥೇಳಿ ಮಾಡಿದ್ರು. ಅದರಲ್ಲಿರ್ತಕ್ಕಂಥ ಕೆಲವು ಪಾಯಿಂಟ್ಗಳನ್ನು ಎಸ್, ನಮಗೇನಾದರೂ ಕ್ರೈಸ್ತರಿಗೆ ಅದ್ರ ಬಗ್ಗೆ ಏನಾದರೂ ಸಹ ಇದಿತ್ತು ಅಂತಂದರೆ, ಏನಾದರೂ ಗೊಂದಲಗಳಿತ್ತು ಅಂತಂದರೆ ಬಂದು ಬಗೆಹರಿಸ್ಕೊಳ್ತಕ್ಕಂಥ ಎಲ್ಲ ಅವಕಾಶ ಇದೆ ಸರ್. ಇದು ಸರಿ ಇಲ್ಲ ಸರ್, ಇದು ಸರಿ ಇದೆ ಸರ್, ಇದು ನಿಂಗೆ ಮಾಡ್ತಿರೋದು ಹಿಂಗಿದೆ ಸರ್ ಅಂತ ಎಲ್ಲ ಅವಕಾಶ ಇದೆ. ಆದರೆ ಮಾನ್ಯ ಸಿದ್ದರಾಮಯ್ಯನವರು ಹೇಗೆ ಸಮುದಾಯವನ್ನು ಮಿಸ್ಲೀಡ್ ಮಾಡಿಬಿಟ್ರು ಅಂತಂದರೆ ಇಡೀ ಮತಾಂತರ ನಿಷೇಧ ಕಾಯ್ದೆನೇ ತೆಗೆದು ಬಿಸಾಕ್ಬಿಡ್ತೀನಿ ಅಂತಂದರು. ಆ ಕೊಡಬೇಕಾದ್ರೇ ಈ ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಏನಾದರೂ ಕ್ರೈಸ್ತ ಸಮುದಾಯದವರು ಎಲ್ಲರೂ ಸಹ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ಏನಕ್ಕೆ ಈಗ ಕ್ರೈಸ್ತ ಸಮುದಾಯಕ್ಕೆ ಒಂದು ಸ್ಯಾಂಟಿಟಿ ಬೇಕಾಗಿದೆ. ಎಲ್ಲಿ ತನಕ ನಾವು ಮತಾಂತರ ಅಂತಕ್ಕಂಥ ಈ ಆಪಾದನೆ ತಲೆ ಮೇಲೆ ಹೊತ್ಕೊಂಡು ತಿರುಗೋದು ನಾವು? ಮತಾಂತರ ನಿಷೇಧ ಈಗ ಕೇಳಿದ್ರು ಪತ್ರಕರ್ತರು, ಮತಾಂತರ ನಡೀತಾನೆ ಇಲ್ಲ, ಬಲವಂತದ ಮತಾರ ಅಂತಂತಂದರೆ ನಿಮಗೆ ಯಾಕ್ರಿ ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ನಿಮ್ಗೆ ಗೊಂದಲ ಅಂತ ಕೇಳಿದ್ರು. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ಕ್ರೈಸ್ತ ಸಮುದಾಯದ ಮೇಲೆ ಹೆಚ್ಚು 16 ವರ್ಷಗಳಿಂದ ಈ ಮತಾಂತರ ಅಂತಕ್ಕಂಥ ಈ ಒಂದು ದೊಡ್ಡ ಆಪಾದನೆ ಇದೆಯಲ್ಲ, ಈ ಆಪಾದನೆಯನ್ನು ಕಳೆದುಕೊಳ್ಳೋಕ್ಕಾಗಿಯೇ ಕಳೆದ ಸರ್ಕಾರದಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಲಾಯಿತು. ಅಕಸ್ಮಾತ್ ಏನಾದರೂ ಕ್ರೈಸ್ತ ಸಮುದಾಯದವರಿಗೆ ಈ ವಿಚಾರಗಳಲ್ಲಿ ಏನಾದರೂ ಸಹ ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ಅದನ್ನು ನಾವು ಬಗೆಹರಿಸ್ಕೋಬೇಕು. ಈ ರೀತಿ ಮತಾಂತರ ನಿಷೇಧ ಕಾಯ್ದೆ ತೆಗೆದುಬಿಡ್ತೀನಿ ಅಂತಂದರು. ಇದ್ರ ಬಗ್ಗೆ ಪಾಪ ಗೊತ್ತಿಲ್ಲದೆ ಇರತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ? ತೆಗೀರಿ ಸರ್ ಮತಾಂತರ ನಿಷೇಧ ಕಾಯ್ದೆ ಅಂತ ಇದ್ದಾರೆ. ಮತಾಂತರ ನಿಷೇಧ ಕಾಯ್ದೆ ಏನು ಕ್ರೈಸ್ತರಿಗೆ ಮಾತ್ರ ಇದೆಯಾ? ಕ್ರೈಸ್ತರು ಮಾತ್ರ ಮತಾಂತರ ಆಗ್ತಾ ಇದ್ದಾರಾ? ಆ ಕಾರಣಕ್ಕಾಗಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಇದರ ಬಗ್ಗೆ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಕ್ರೈಸ್ತರ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ಕರೆಸಿ ನಮ್ಮಲ್ಲಿರ್ತಕ್ಕಂಥ ಇಂಟೆಲೆಕ್ಚುಯಲ್ಸ್ ಇದ್ದಾರೆ, ಧಾರ್ಮಿಕ ಮುಖಂಡರಿದ್ದಾರೆ, ಅವ್ರನ್ನೆಲ್ಲರನ್ನು ಕರೆದು ಕೂಡಿಸ್ಕೊಂಡು ಅಪ್ಪ ನಿಮಗೆ ಏನು ಆಗಬೇಕಾಗಿದೆ, ಏನು ವಿಚಾರಕ್ಕೆ ಗೊಂದಲ ಇದೆ ನಿಮಗೆ ಅಂತಕ್ಕಂಥ ರೀತಿಯಲ್ಲಿ ಮಾತಾಡಿ ಈ ವಿಚಾರಗಳನ್ನ ಬಗೆಹರಿಸ್ಕೊಡ್ಬೇಕು. ಸುಮ್ಮನೆ ಸಮುದಾಯಗಳನ್ನು ಮಿಸ್ಲೀಡ್ ಮಾಡಿಕೊಡ್ದು ಅಂತಕ್ಕಂಥದ್ದು ನನ್ನ ಒಂದು ವಿನಂತಿ. ಎರಡನೇ ಸರ್, ಹೌದು ಸರ್, ಮತಾಂತರ ನಿಷೇಧ ಕಾಯ್ದೆ 56, 57ರಲ್ಲಿ ಮತಾಂತರ ನಿಷೇಧ ಆವಾಗ ಎಲ್ಲಿತ್ತು ಸರ್? BJP ಸರ್ಕಾರ ಆವಾಗ ತಂದವರು ಅವರು, ಆಯಿತಾ? ಅದನ್ನು ಮತಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಏನೇನು ನಡೀಬೇಕು ಅದೆಲ್ಲ ನಡ್ಕೊಂಡೇ ಬರ್ತಾ ಇದೆ ಸರ್. ಇವ್ರ ಗೊಂದಲ ಇದ್ದಿದ್ದು ಏನಂತಂದರೆ BJP ಸರ್ಕಾರದವ್ರು ಬಂದರು ತಿದ್ದುಪಡಿ ಮಾಡಿಬಿಟ್ರು, ಅದಕ್ಕಾಗಿ ಎಲ್ಲ ತೆಗೆದು ಬಿಸಾಕ್ತೀನಿ ಅಂತ ಹೇಳಿದ್ರು. ಸರಿ ಸರ್, ಮತಾಂತರ ನಿಷೇಧ ಕಾಯ್ದೆವೇ ಇಲ್ಲ ಅಂದಾಗ ಕಾಯ್ದೆಯನ್ನು ಬ್ಯಾನ್ ಮಾಡ್ತೀನಿ ಅಂತ ಕ್ರಿಶ್ಚಿಯನ್ರು ಸಾರಾಸಗಟಾಗಿ ಕಾಂಗ್ರೆಸ್ ವೋಟ್ ಹಾಕಿದ್ದಾರಲ್ಲ ಸರ್. ನೋಡಿ, ಅದಕ್ಕೆ ಆ ವಿಚಾರ ಇಷ್ಟಕ್ಕೆ ಹೇಳಕ್ಕೆ ಬರ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿಗೆ ಅಲ್ಲಲ್ಲ ಅದನ್ನು ಮಾತಾಡೋ ಯಾವ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ ಕಾಂಗ್ರೆಸ್ ಪಕ್ಷಕ್ಕೆ ಕ್ರಿಶ್ಚಿಯನ್ರು ಸಾರಾಸಗಟಾಗಿ ವೋಟ್ ಹಾಕಿದ್ದಾರೆ ಅಂದರೆ ಅದು ಆತ್ಮವಂಚನೆ ಅಲ್ಲ. ಅದಕ್ಕಾಗಿಯೇ ಹೇಳಕ್ಕೆ ಬರ್ತಾ ಇದ್ದೀನಿ ಸರ್. ಇಲ್ಲ ಹಂಗಲ್ಲ ಸರ್, ಒಂದು 2 ನಿಮಿಷ ಅವಕಾಶ ಕೊಡಿ. ನಿಮ್ಮ ಪ್ರಶ್ನೆ ಭಾಳ ಸೂಕ್ತವಾಗಿದೆ. ಪ್ರಜ್ವಲ್ ಸ್ವಾಮಿಯವರು ಮಾತನಾಡಬೇಕು ಆದ್ರೂ ನಾನು ಅದಕ್ಕೆ ಬಂದು ನಾನು ಇದು ಮಾಡೋನಿದ್ದೆ.
ಆದರೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಸರಿ ಇರೋದಿಲ್ಲ ಅಂತೇಳಿ ಸುಮ್ಮನೆ ಆದೆ. ಅದಕ್ಕೆ ನಾನು ಇವಾಗ ನಿಮಗೆ ಕ್ಲಿಯರೆನ್ಸ್ ಆಗಿ ಹೇಳ್ತಾ ಇದ್ದೀನಿ, ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಅಲ್ಲ ಇವತ್ತು ನಮ್ಮ ಗೊಂದಲ ಇರತಕ್ಕಂಥದ್ದು. ಆ ತಿದ್ದುಪಡಿಗಳಾಗಿದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ತಿದ್ದುಪಡಿ, 7-8 ತಿದ್ದುಪಡಿಗಳಾಗಿದೆ, ಅದರಲ್ಲಿ ಒಂದು ತಿದ್ದುಪಡಿ ಬಗ್ಗೆ ನಮಗೆ ಗೊಂದಲ ಇದೆ. ಅದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ತಕ್ಕಂಥ ಎಲ್ಲ ಅವಕಾಶ ಇದೆ. ಅದನ್ನು ನೀವು ಸಿದ್ದರಾಮಯ್ಯನವ್ರು ಹೇಳಬೇಕಾಗಿತ್ತೇ ಹೊರತುವಾಗಿ ಮತಾಂತರ ನಿಷೇಧ ಕಾಯ್ದೆ ತೆಗಿತೀನಿ ಅಂತಕ್ಕಂಥ ಹೇಳಿದ್ದು ಸರಿ ಇಲ್ಲ. ಅದಕ್ಕಾಗಿ ಒಂದು ಪದ ಮಿಸ್ ಆಯಿತು ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಒಂದು ಸೆಂಟೆನ್ಸ್ನೇ ಮಿಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ನಮ್ಮ ಕ್ರೈಸ್ತ ಸಮುದಾಯದಲ್ಲ ಹೋದಾಗ ಅದನ್ನೇ ಹೇಳಿ ಕಳಿಸಿದ್ದಾರೆ. ಬಹುಶಃ ನಿಮ್ಮಷ್ಟು ವಿವೇಚನೆಯಿಂದ ಅವ್ರು ಮಾತನಾಡಿದರೆ ಸರಿ ಇತ್ತು. ನೀವು ಹೇಳಿದ್ರಿ ಇವಾಗ ಮತಾಂತರ ನಿಷೇಧ ಕಾಯ್ದೆನ ತೆಗಿಲಿಲ್ಲ ಅಂತಂದರೆ ಕ್ರೈಸ್ತರೆಲ್ಲ ಅದಲ್ಲ ವಿಷಯ. ನಮ್ಮ ಕ್ರೈಸ್ತರೆಲ್ಲ ಹೋದಾಗ ಅವ್ರಿಗೆ ಪದೇ ಈ ರೀತಿ ಮಿಸ್ಲೀಡ್ ಆಗಿದೆ. ದಯವಿಟ್ಟು ಸಿದ್ದರಾಮಯ್ಯನವರೇ ಈ ವಿಚಾರನ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಒಂದು ಸರ್, ಎರಡನೇದಾಗಿ CDC ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಈಗ CDC ಬಗ್ಗೆ ಎರಡೇ ವಿಚಾರ ಸರ್. CDCಯನ್ನು ಮೊದಲನೇದಾಗಿ ಈ ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಭಾರತೀಯ ಜನತಾ ಪಾರ್ಟಿಯವರು. ಭಾರತೀಯ ಜನತಾ ಪಾರ್ಟಿ ಕಾಲದಲ್ಲಿ ಮಾನ್ಯ ಯಡಿಯೂರಪ್ಪನವರು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಕ್ಕಂಥ ಒಂದು ವಿಚಾರನ 50 ಕೋಟಿ ರೂಪಾಯಿಗಳನ್ನ ಇಟ್ಟು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ಯಾವುದೇ ರಾಜಕೀಯವಾಗಿ ಇನ್ನೇನೋ ಮತ್ತೊಂದು ಮಾಡ್ತಕ್ಕಂಥದ್ದು ವಿಚಾರ ಇಲ್ಲ. ಇಲ್ಲಿ ನಿಜ ಏನು ನಡೆದಿದೆ, ಫ್ಯಾಕ್ಟ್ ಏನಿದೆ ಅದನ್ನು ಮಾತ್ರ ಹೇಳಕ್ಕೆ ಬಂದಿದ್ದೀನಿ. ಹಂಗಂತ ಹೇಳ್ಬಿಟ್ಟು ಇವತ್ತು BJP ಪ್ರತಿನಿಧಿಯಾಗಿ ಮಾತನಾಡ್ತಾ ಇದ್ದೀನ, ಪ್ರಜ್ವಲ್ ಸ್ವಾಮಿಯವರು ಕಾಂಗ್ರೆಸ್ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಲ್ಲ. ಇಲ್ಲಿ ಫ್ಯಾಕ್ಟ್ ಏನು ನಡೆದಿದೆ ಅದನ್ನು ನಿಮ್ಮ ಮುಂದೆ ಇಡೋಕ್ಕೆ ಕೂತಿದ್ದೀನಿ. CDC ಅಂತಕ್ಕಂಥದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ 2011ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ಇರ್ತಕ್ಕಂಥ ಎಲ್ಲ ಕ್ರೈಸ್ತರ ಸಮುದಾಯದ ಪರವಾಗಿ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಕ್ಕಂಥ ಹೆಸರಿನಲ್ಲಿ 50 ಕೋಟಿ ರೂಪಾಯಿಗಳು ಎಕ್ಸ್ಕ್ಲೂಸಿವ್ಲಿ ಫಾರ್ ಕ್ರಿಸ್ಟಿಯನ್ಸ್. ಇದನ್ನು ಅದಕ್ಕೆ ನಿಮ್ಮ ಗೊಂದಲನ ಬಗೆಹರಿಸಲಿಕ್ಕೋಸ್ಕರ ಅವ್ರು ಕೇಳ್ತಾ ಇದ್ರು, ಯಾಕೆ ಸರ್ ಅದು ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತೇಳಿ. ಸರ್, ಇದಕ್ಕೆ ಮುಂಚೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇತ್ತು ಸರ್ಕಾರದಲ್ಲಿ. ಯಾಕೆ ಈ CDC ಅಂತಕ್ಕಂಥ ಅಸ್ತಿತ್ವಕ್ಕೆ ಬಂತು ಅಂತಕ್ಕಂಥದ್ದು ಒಂದು ದೊಡ್ಡ ಕಾರಣ ಇದೆ. ಅವತ್ತಲ್ಲಿ ನಾವು ಇದ್ದಂಥ ಕ್ರೈಸ್ತರುಗಳೆಲ್ಲ ಹೋಗಿ ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಕೇಳ್ಕೊಂಡ್ವಿ, ಸ್ವಾಮಿ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ ನಮಗೆ ಸಿಗ್ತಾ ಇರತಕ್ಕಂಥ ಪಾಲ್ ಏನಿದೆ ಅದು ನ್ಯಾಯಬದ್ಧವಾಗಿ ನಮಗೆ ಸಿಗ್ತಾ ಇಲ್ಲ, ಅಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ. ಯಾಕೆ ಅಂತಂದರೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸಲ್ಲಿ 8:1:1 ಅಂತಕ್ಕಂಥ ಪ್ರಪೋರ್ಷನ್ಸಲ್ಲಿ ಎಲ್ಲ ಅನುದಾನಗಳನ್ನು ಹಂಚ್ತಾ ಇದ್ದಾರೆ. ಏನಿದು 8:1:1 ಅಂತಂದರೆ 8% ಜನಸಂಖ್ಯೆ ಆಧಾರದ ಮೇಲೆ ಮುಸಲ್ಮಾನರಿಗೆ, ಅದೇ ಜನಸಂಖ್ಯೆ ಆಧಾರದ ಮೇಲೆ 1% ಕ್ರೈಸ್ತರಿಗೆ, ಇನ್ನು 1% ಯಾರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡಿದ್ದಾರೆ ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ರು ಅವರು ಕೊಡ್ತಾ ಇದ್ದಾರೆ. ಆದರೆ ಒಂದು ದುರಂತ ಏನಪ್ಪ ಅಂತಂದರೆ ಪ್ರತಿ ಜನಗಣತಿನಲ್ಲಿ ನಮ್ಮ ಕ್ರೈಸ್ತರ ಜನಸಂಖ್ಯೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ಅಂತಕ್ಕಂಥದ್ದು ನಮ್ಮ ದೊಡ್ಡ ದುರಂತ. ಆ ಕಾರಣಕ್ಕಾಗಿಯೇ ನಮಗೆ ಯಾವತ್ತು ಮಾಡಿದ ಕಾನೂನು 1962ರಲ್ಲೂ ಅಸ್ತಿತ್ವಕ್ಕೆ ಬಂದಂಥ KMDCನಲ್ಲಿ ಇವತ್ತಿನ ತನಕನೂ ಸಹ ಇದೇ ಪ್ರಪೋರ್ಷನ್ಸಲ್ಲಿ ಅದು ಅನುದಾನವನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಯಡಿಯೂರಪ್ಪನ ಹತ್ರ ಕೇಳಿದ್ವಿ, ಸ್ವಾಮಿ ಈ ರೀತಿಯಾಗಿ ನಮ್ಮ ಜನಸಂಖ್ಯೆ ಎಲ್ಲೋ ಇದೆ, ಜನಸಂಖ್ಯೆ ಸರಿಯಾಗಿ ಸಮರ್ಪಕವಾಗಿ ಜನಗಣತಿ ಆಗ್ತಾ ಇಲ್ಲ, ಕ್ರೈಸ್ತರು ಜಾಸ್ತಿ ಇದ್ದಾರೆ, 20 ಜನ ಕ್ರೈಸ್ತರು ಹಾಕಿದ್ರೆ ಒಬ್ಬನಿಗೆ ಲೋನ್ ಸಿಕ್ಕತ್ತೆ, ಆ ಒಬ್ಬನಿಗೆ ಲೋನ್ ಸಿಗೋದು ಸಹ ಕಷ್ಟ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಈ KMDC ಅಂತಕ್ಕಂಥ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಆ ಪ್ರಪೋರ್ಷನ್ಸ್ ಏನಿದೆಯಲ್ಲ ಅದನ್ನು 2 ಮಾಡಿ, 7 ಮಾಡಿ, 2 ಮಾಡಿ, ಇವ್ರು 1 ಮಾಡಿ, ಆ ರೀತಿಯಾಗಿ ಕೇಳಿದ್ವಿ ನಾವು. ಅದಕ್ಕೆ ಅವತ್ತಿದ್ದಂಥ ಅಲ್ಲಿದ್ದಂಥ ಶಾಸಕರು ಯಾರೂ ಸಹ ಒಪ್ಕೊಳ್ಳದೆ ಇದ್ದಿದ್ದ ಕಾರಣಕ್ಕೆ ಇಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಮುಸಲ್ಮಾನ ಜಾಸ್ತಿ ಇದೆ ಜನಸಂಖ್ಯೆ ಅಂತ ಹೇಳಿದ ಕಾರಣಕ್ಕಾಗಿ ಅವತ್ತು ಅದನ್ನು ಮನಗಂಡು ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. ಅದಕ್ಕೆ ಸಪ್ರೇಟಾಗಿ ಕ್ರೈಸ್ತರ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟು ಅವತ್ತು ಆ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಆದರೆ ಅದೇ ಗೊಂದಲವನ್ನು ಇವತ್ತು ನಮ್ಮ ಮಾನ್ಯ ಜಮೀರ್ ಅಹಮದ್ ಖಾನ್ರವ್ರು ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ರವ್ರಿಗೆ ಮತ್ತೊಂದು ವಿಷಯ ಹೇಳಬೇಕಾಗಿದೆ. ಹೇಗೆ ನೀವು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ಕ್ರೈಸ್ತರನ್ನ ಹೊರಗಡೆ ಇಡ್ತೀರಿ? ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ಕ್ರೈಸ್ತರಿಗೆ ಒಂದು ಸಂಸ್ಥೆ ಆಗೋಗ್ಬಿಟ್ಟಿದೆ ಅಂಥೇಳಿ ಹೇಗೆ ಹೊರಗಡೆ ಇರ್ತೀರಿ ಅಂತ ನಾನು ಕೇಳ್ತೀನಿ. ಅವ್ರಿಗೆ ಹೇಳ್ಬೋದು, ನಿಮಗೊಂದು ಕಾರ್ಪೊರೇಷನ್ ಮಾಡಿಕೊಟ್ಟಿದ್ದಾರಲ್ರಿ, ಅದರಲ್ಲಿ ನೀವೆಲ್ಲ ತಗೊಳ್ರಿ.
ಅಂತ ಹೇಳ್ಬೋದು. ಕರ್ನಾಟಕ ಮೈನಾರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನುದಾನ ಎಷ್ಟು ಒಂದು ವರ್ಷಕ್ಕೆ? ಈ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಸಿಗ್ತಾ ಇರ್ತಕ್ಕ ಅನುದಾನ ಎಷ್ಟು ನಮಗೆ ಅನ್ಯಾಯ ಆಗ್ತಾ ಇದೆ ಇದರಲ್ಲಿ. 650 ಕೋಟಿ ರೂಪಾಯಿ ಅನುದಾನದಲ್ಲಿ 1% ಎಷ್ಟಾಯ್ತು ನಮಗೆ? ಅಷ್ಟು ಸಿಗ್ತಾ ಇದ್ದಂಥ ಅನುದಾನ ಇವತ್ತು ಇಲ್ಲಿ 80 ಕೋಟಿ ಪ್ರಜ್ವಲ್ ಸ್ವಾಮಿ ಅವರು ಹೇಳಿದಾಗೆ ಇಡೀ ವರ್ಷಕ್ಕೆ 80 ಕೋಟಿ ರೂಪಾಯಿ ಕೊಟ್ಬಿಟ್ಟು ಅದರಲ್ಲೇ ನೀವು ಅನುದಾನನೂ ತಗೊಳ್ಳಿ, 2 ವರ್ಷಕ್ಕೆ 80 ಕೋಟಿ ಕೊಟ್ಬಿಟ್ಟು ಅನುದಾನನೂ ತಗೊಳ್ಳಿ, ನಿಮಗೆ KMDCಲಿ ಕೊಡ್ತಾ ಇರ್ತಕ್ಕಂಥ ಎಲ್ಲ ಫೆಸಿಲಿಟಿನ ನೀವು ತೊಗೊಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರಲ್ಲ ನೀವು ಅಹಮದ್ರವರೇ. ನೀವು ಒಬ್ಬ ಮೈನಾರಿಟಿ ಮಿನಿಸ್ಟರು, ಇದೇ ನಿಮ್ಮ ಮೈನಾರಿಟಿ ಸೇರಿದಂಥ ಒಂದು ಕ್ರೈಸ್ತ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅದನ್ನು ಹೇಗೆ ನೋಡ್ಕೊಂಡು ಸುಮ್ಮನೆ ಇದ್ದೀರಿ? ನಮ್ಮ ಜಾರ್ಜ್ ಅವ್ರಿಗೆ ಕೇಳ್ತೀನಿ ನಾನು, ಜಾರ್ಜ್ ಅವರು ಏನು ಮಾಡ್ತಾ ಇದ್ದೀರಿ ನೀವು? ಈ ರೀತಿಯಾದಂಥ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ರಲ್ಲ ಈ ಕಾಂಗ್ರೆಸ್ ಸರ್ಕಾರದವರು, ನಿಮ್ಮ ಕ್ರೈಸ್ತರ ಪ್ರತಿನಿಧಿಯಾಗಿ ನೀವೇನು ಮಾಡ್ತಾ ಇದ್ದೀರಿ? ಈ ಕಾರಣಕ್ಕಾಗಿ ಇವತ್ತು ಈ 2 ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ವಿಸ್ತೃತವಾಗಿ ಪತ್ರಕರ್ತರಿಗೆ ತಿಳಿಸಿ ಸಣ್ಣ ಪುಟ್ಟ ಗೊಂದಲಗಳೇನಿದೆ ಅದೆಲ್ಲವನ್ನೂ ಸಹ ಎಸ್ ಅಫ್ಕೋರ್ಸ್ ಬೇರೆ ಸರ್ಕಾರದಲ್ಲಿ ತಪ್ಪುಗಳು ನಡೆದಿದ್ರೆ ನೀವು ಸರಿ ಮಾಡಿ ಸರ್. ಯಾಕೆ ಸರಿ ಮಾಡಬಾರ್ದು? ನೀವು ಆ ಸರ್ಕಾರದ ಮೇಲೆ ದೂರ ಹೇಳ್ಕೊಂಡೇ ಕೂತ್ಕೊತೀರಾ ನೀವು 3 ವರ್ಷದಿಂದ? ಕರೀರಿ, ಕ್ರೈಸ್ತ ಸಮುದಾಯನೆಲ್ಲ ಕರೆದು ಕೂಡಿಸ್ಬಿಟ್ಟು, ಹೌದು ಕ್ರೈಸ್ತ ಸಮುದಾಯದವರು ಸಪೋರ್ಟ್ ಮಾಡಿದ್ದಾರೆ ಅಂತ ಸಪೋರ್ಟ್ ತೊಗೊಂಡಿದ್ದೀರಾ, ಸಪೋರ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಕರೆದು ಕೂಡಿಸಿ ಅವ್ರಿಗೆ ಸೌಹಾರ್ದಯುತವಾಗಿ ಮಾತಾಡಿಯಪ್ಪ. ಕಳೆದ ಸರ್ಕಾರದಲ್ಲಿ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಎಷ್ಟು ದಿವಸ ಹೇಳ್ಕೊಂಡು ಕೂತ್ಕೋತೀರಿ ನೀವು? ಅದೇನಾ ನಿಮ್ಮ ಸ್ಟ್ರಾಟಜಿ? ಬೇರೆ ಸರ್ಕಾರದ BJP ಸರ್ಕಾರದ ಮೇಲೆ ಗೂಬೆ ಕೂರಿಸ್ಕೊಂಡು ನೀವು ಇಡೀ ಕ್ರೈಸ್ತರನ್ನ ತುಷ್ಟೀಕರಣ ಮಾಡಿಕೊಂಡು ಅಪೀಸ್ಮೆಂಟ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ಕೊಂಡು ಎಷ್ಟು ವರ್ಷ ಅಂತ ನೀವು ಇದೇ ರೀತಿ ರಾಜಕೀಯ ಮಾಡ್ತೀರಿ? ನ್ಯಾಯಬದ್ಧವಾಗಿ ರಾಜಕೀಯ ಮಾಡಿ ಸರ್. ನಾನು ಇದು ಮಾಡಿದ್ದೀನಿ, ಇದು ಮಾಡಿಲ್ಲ, ಇದು ಈ ಡೆವಲಪ್ಮೆಂಟ್ ಆಧಾರದ ಮೇಲೆ ಓಟ್ ಕೇಳಿ. ಕ್ರೈಸ್ತ ಸಮುದಾಯರು ಎಲ್ಲ ವಿದ್ಯಾವಂತರಿದ್ದಾರೆ, ಓಟ್ ಕೊಡ್ತಾರೆ. ಅಪೀಸ್ಮೆಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕಾಗಿ ಇಷ್ಟು ವಿಚಾರಗಳನ್ನ ತಮ್ಮ ಮೂಲಕವಾಗಿ ಪ್ರಸ್ತುತ ಸರ್ಕಾರಕ್ಕೆ ನಾನು ವಿನಂತಿಯಾಗಿ ಬೇಡಿಕೆಯೂ ಅಲ್ಲ ಅಥವಾ ಇನ್ನೊಂದು ಅಲ್ಲ, ಅವರಿಗೆ ಯಾಕೆ ಅಂತಂದರೆ ಎಲ್ಲರೂ ದೊಡ್ಡವರು ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲರೂ ಅವರು ಸಹ ವಿದ್ಯಾವಂತ ಮತ್ತು ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ, ನಾಲೆಜಬಲ್ ಇದ್ದಾರೆ. ಓಕೆ, ಅವರಿಗೆ ಪೊಲಿಟಿಕಲ್ ನಾಲೆಜ್ ಇದೆ, ಎಲ್ಲ ಸಮುದಾಯಗಳ ಬಗ್ಗೆ ಅವ್ರಿಗೆ ಅರಿವಿದೆ. ಓಕೆ, ಆ ಕಾರಣಕ್ಕಾಗಿ ನಮ್ಮ ಈ ಕ್ರೈಸ್ತ ಸಮುದಾಯದ ಮನವಿಯನ್ನು ರಾಜಕೀಯೇತರವಾಗಿ ಯಾವುದೇ ರಾಜಕೀಕರಣ ಮಾಡದಂಗೆ ಈ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಅಂಥೇಳಿ ಭಾಳ ವಿನಮ್ರವಾಗಿ ಈ ಸರ್ಕಾರದ ಮುಂದೆ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಮಾತನ್ನು ತಾವು ಅವರಿಗೆ ತಲುಪಿಸ್ಬೇಕು ಅಂತ ತಮ್ಮಲ್ಲೂ ಮನವಿ ಮಾಡ್ತಾ ನಮಸ್ಕಾರ. ತುಷ್ಟೀಕರಣ ಮಾಡಿ ಅಲ್ಲಲ್ಲ, ನಾನು ಹೇಳ್ತಾ ಇರತಕ್ಕಂಥದ್ದು ಅಪೀಸ್ಮೆಂಟ್ ಪಾಲಿಸಿ, ಅಪೀಸ್ಮೆಂಟ್ ತುಷ್ಟೀಕರಣ ನೀತಿ. ಯಾವುದೇ ಸಮಾಜದಲ್ಲಿ ಯಾವುದೇ ಸಮುದಾಯವನ್ನು ತುಷ್ಟೀಕರಣ ಮಾಡಬೇಕಾದ ಅವಶ್ಯಕ ಸಮಾನತೆಯಾಗಿ ನೋಡಿ ಸರ್, ಎಲ್ಲರನ್ನು ಸಮಾನರನ್ನಾಗಿ ನೋಡಿ. ನೀವು ನಿಮ್ಮ ತುಷ್ಟೀಕರಣ ನಮಗೆ ಬೇಕಾಗಿಲ್ಲ. ಇನ್ನೊಂದು ಸಮುದಾಯದ ವಿರುದ್ಧವಾಗಿ ನಮ್ಮನ್ನು ಎತ್ಕಟ್ಟಿಬಿಟ್ಟು ನೀವು ತುಷ್ಟೀಕರಣ ಮಾಡಬೇಕಾದ ಅವಶ್ಯಕತೆ ನಮಗಿಲ್ಲ ಸರ್. ಅಲ್ಲ, ಅವರು ಆ ರೀತಿಯಾಗೇ ಬೇಳೆ ಬೇಯಿಸ್ಕೋಬೇಕು ಅಂತಂದರೆ ಅದು ಅವರ ರಾಜಕೀಯ ಕನ್ವಿಕ್ಷನ್, ನಾನೇನು ಮಾಡಲಿಕ್ಕಾಗೋದಿಲ್ಲ ಸರ್. ಅದಕ್ಕಾಗಿ ನಾನು ಅಧ್ಯಕ್ಷನಾಗಿದ್ದಂಥ 2 ವರ್ಷ ಅವಧಿನಲ್ಲಿ ಸುಮಾರು 800 ಸಭೆಗಳನ್ನು ಮಾಡಿದ್ದೇನೆ. 465 ಚರ್ಚ್ಗಳಿಗೆ ಖುದ್ದಾಗಿ ಭೇಟಿ ಕೊಟ್ಟು ಎಲ್ಲ ಡಿನಾಮಿನೇಷನ್ ಚರ್ಚ್ಗಳನ್ನು ಭೇಟಿ ಮಾಡಿ. ಯಾಕೆ ಅಂತಂದರೆ ನಾವು ಸಮಸ್ಯೆ, ಎಸ್ ಅಫ್ಕೋರ್ಸ್ ಸಮಾಜ ಜೊತೆ ನಮ್ಮ ಸಮಸ್ಯೆ ಇದೆ, ಸರ್ಕಾರ ಜೊತೆ ನಮ್ಮ ಸಮಸ್ಯೆ ಇದೆ, ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಹೋರಾಟ ಮಾಡೋಣ. ಆದರೆ ನಮ್ಮಲ್ಲೇ ಇರ್ತಕ್ಕಂಥ ಸಮಸ್ಯೆ ಏನಿದೆಯಲ್ಲ, ಇಗ್ನೋರೆನ್ಸ್ ಇದೆಯಲ್ಲ, ಆ ಇಗ್ನೋರೆನ್ಸ್ನ ಸರಿ ಮಾಡ್ಕೊಳ್ಳೋದೇ ಹೊರತು ನಾವು ಈ ಹೋರಾಟಗಳಲ್ಲಿ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಸಮುದಾಯಕ್ಕೆ ನಾನು ತಿಳಿಸಿದ್ದೇನೆ. ಜನಾಂಗಗಳು ಪೊಲಿಟಿಕಲ್ ಅಫಿಲಿಯೇಷನ್ಸನ್ನು ಬಿಡಬೇಕು. ಇವತ್ತು ಕ್ರೈಸ್ತರು ಕಾಂಗ್ರೆಸ್ ಪರವಾಗಿದ್ದೀವಿ ಅಂತ ಎದೆ ಕಟ್ಕೊಂಡು ಹೇಳ್ತಿರಲ್ಲ, ಸಾರಿ ಕಾಂಗ್ರೆಸ್ ಸರ್ಕಾರನೇ ಜೀವನ ಕೊಟ್ಟಿರೋದಿಲ್ಲ, ಮುಮ್ಮಂಟ ಇರೋದು ಕಾಂಗ್ರೆಸ್ ಇರೋದಿಲ್ಲ. ನಾಳೆ ಇನ್ನೊಂದು ಬಲಪಂಥೀಯ ಸರ್ಕಾರ ಬಂದರೆ ನಿಮ್ಮ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀವಿ. ಆ ಕಾರಣಕ್ಕಾಗಿಯೇ ನಮ್ಮ ಕ್ರೈಸ್ತ ಸಮುದಾಯ ಸರ್, ನಾನು ಅತ್ಯಂತ ಪ್ರಜ್ಞಾವಂತಿಕೆಯಿಂದ ಅತ್ಯಂತ ವಿವೇಚನೆಯಿಂದ ಇದೊಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ತೀನಿ ಸರ್. ಅತ್ಯಂತ ಪ್ರಜ್ಞಾವಂತಿಕೆಯಿಂದ ಅತ್ಯಂತ ವಿವೇಚನೆಯುಕ್ತವಾಗಿ ಈ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದೀನಿ. ನಮ್ಮ ಕ್ರೈಸ್ತ ಸಮುದಾಯ ಯಾವುದೇ ಒಂದು ಪಕ್ಷದ ಪರವಾಗಿಲ್ಲ, ಇದನ್ನು ನಾನು ಸಾರಾಸಗಟಾಗಿ ಅತ್ಯಂತ ವಿವೇಚನೆಯಿಂದ ಹೇಳ್ತಾ ಇದ್ದೀನಿ.
ಸರ್, ನಮ್ಮ ಈ ಬೇಡಿಕೆಗಳು ಏನಿದೆಯಲ್ಲ ಇದಕ್ಕೆ ಒಂದಾಗಿದೆ. ಇದನ್ನು ಯಾರೂ ಗಮನಕ್ಕೆ ಅವರು ತಗೊಳ್ಳಿಲ್ಲ ಅಂದರೆ ನಾವು ರಾಜ್ಯವ್ಯಾಪಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಹಾಂ, ಇಲ್ಲ 30ನೇ ತಾರೀಕು ಮಾಡಬೇಕಂತ ಹೇಳಿ ನಾವೊಂದು ಡಿಸ್ಕಷನ್ ಆಗಿತ್ತು. ಒಂದು ಪ್ರೆಸ್ ಮೀಟ್ ಮಾಡೋಣ, ಇನ್ನೊಂದು ಸಲ ಮತ್ತು ರಾಜ್ಯ ಸರ್ಕಾರ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಅವ್ರಿಗೆ ಗಮನ ತೊಗೊಂಬರೋಣ ಅಂತ ಹೇಳಿ ನಾವು ಮತ್ತೆ ನಾವು ನೆಕ್ಸ್ಟ್ ಡೇಟ್ ನಾವು ಇದು ಮಾಡಿಲ್ಲ. ಇದನ್ನು ಅಷ್ಟು ಒಳಗಡೆ ನಮಗೆ ಸರ್ಕಾರ ನಮ್ಮ ಒಂದು ಏನು ಬೇಡಿಕೆಗಳಿದೆ ಅದನ್ನು ಪೂರೈಸಿಬಿಟ್ರೆ ಮತ್ತೆ ನಾವು ಯಾವುದೇ ಹೋರಾಟಕ್ಕೆ ಹೋಗಲ್ಲ. ಯಾಕೆಂದರೆ 30ನೇ ತಾರೀಕು ಕಾಂಗ್ರೆಸ್ ಪಕ್ಷ ಅವತ್ತು ರಾಜ್ಯಕ್ಕೆ ಹೋರಾಟ ಮಾಡ್ತಿದ್ದಾರೆ. ಅವತ್ತು 30ನೇ ತಾರೀಕು ಎಂಥ ದುರಂತ ಸರ್, ಕಾಂಗ್ರೆಸ್ ಪಕ್ಷದಲ್ಲಿರೋರೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲ, ಅವರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾರೆ. ಅದು ಕ್ಲಿಯರ್ ಆಗಿ ಹೇಳ್ಬೇಕಲ್ಲ ಸರ್. ಓಕೆ, ಈಗ ಈ ಸಂದರ್ಭದಲ್ಲಿ ನಮ್ಮ ಕ್ರೈಸ್ತ ಹೋರಾಟಗಾರರು ಮತ್ತು ನಮ್ಮ ಸಿಟಿಜನ್ ರೈಟ್ಸ್ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಅವರು ಮಾತಾಡಿದ ನಂತರ ನಮ್ಮ ಕರುನಾಡು ಸಿಂಹಸೇನೆ ಆಮೇಲೆ ನಮ್ಮ ಕ್ರೈಸ್ತ ಮುಖಂಡರಾದಂಥ ನಮ್ಮ ಲಾಜರ್ ಅವರು ಮಾತಾಡ್ತಾರೆ. ಒಂದು ನಿಮಿಷ. ಬೇಕು ಎಲ್ಲರಿಗೂ ಅಂತ ನಾವು ಹೋರಾಟ ಮಾಡೋಕ್ಕೆ ಬಂದಿಲ್ಲ, ಮತ್ತು ನಮ್ಮ ಪ್ರೆಸ್ ಮೀಟ್ ಮಾಡಿಲ್ಲ. ನಾವು ಏನು ಓಪನ್ ಆಗಿ ಏನು ಹೇಳ್ತಾ ಇದ್ದೀರಿ ಅಂದರೆ, ಮತಾಂತರ ಕಾಯ್ದೆ ಅನ್ನೋದು ಎಲ್ಲರಿಗೂ ಸೇರಿದ್ದು, ಎಲ್ಲ ಸಮುದಾಯಕ್ಕೂ ಸೇರಿದಂಥ ಒಂದು ಕಾಯ್ದೆ ಆಗಿದೆ. ಓಕೆ, ನಾವೇನು ಹೇಳ್ತಾ ಇರೋದು, ಕ್ರೈಸ್ತರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಯಾವುದೇ ಒಂದು ಚಿಕ್ಕ ಪುಟ್ಟ ಚರ್ಚ್ಗಳಿರ್ಬೋದು, ಇಂಡಿಪೆಂಡೆಂಟ್ ಚರ್ಚ್ ಇರ್ಬೋದು, ಅಲ್ಲೆಲ್ಲ ಹೋಗ್ಬಿಟ್ಟು ಇವರೇನೋ ಪ್ರೇಯರ್ ಮಾಡ್ತಾ ಇರ್ತಾರೆ. ಪ್ರೇಯರ್ ಮಾಡೋಕ್ಕೆ ಆರ್ಟಿಕಲ್ 25 ಪ್ರಕಾರ ಅವ್ರವ್ರ ಮನೇಲಿ, ಮೊನ್ನೆನೂ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಗಿದೆ. ಓಕೆ, ಅವ್ರವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳಕ್ಕೆ ಒಂದು 10 ಜನ ಸೇರಿ ಪ್ರಾರ್ಥನೆ ಮಾಡೋಕ್ಕೆ ಯಾವುದೇ ಒಂದು ಅಡ್ಡಿ ಇಲ್ಲ, ಅವರಿಗೆ ಒಂದು ತೊಂದರೆ ಕೊಡಬಾರ್ದು ಅಂತ ಒಂದು ಸರ್ಕ್ಯುಲರ್ ಪಾಸ್ ಆಗಿದೆ, ಒಂದು ಕಾಯ್ದೆನೂ ಆಗಿದೆ. ಓಕೆ, ಈ ಆರ್ಟಿಕಲ್ 25, 26 ಪ್ರಕಾರ ಸ್ವಾತಂತ್ರ್ಯವಾಗಿ ಅವರು ಪ್ರಾರ್ಥನೆ ಮಾಡ್ಬೋದು, ಬಹಿರಂಗವಾಗಿ ನಮ್ಮದು ಕ್ರೈಸ್ತ ಏನಿದೆ ಅವ್ರದ್ದು ಧರ್ಮ ಪ್ರಚಾರ ಮಾಡ್ಬೋದು ಅನ್ನೋದು ಎಲ್ಲರಿಗೂ ಸೇರಿದಂಥದ್ದು. ಓಕೆ, ಇದನ್ನು ಟಾರ್ಗೆಟ್ ಮಾಡಿ ಅವರು 4-5 ಜನ, 10 ಜನ, 50 ಜನ, 100 ಜನ ಏನು ಪ್ರೇಯರ್ ಮಾಡ್ತಾಯಿರ್ತಾರೆ, ಪ್ರಾರ್ಥನೆ ಮಾಡ್ತಾಯಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ಯಾವುದೋ ಒಂದು ಸಂಘಗಳ ಹೆಸರು ಹೇಳ್ಕೊಂಡು ಇವರು ಏನು ಮತಾಂತರ ಮಾಡ್ತಾಯಿದ್ದಾರೆ ಅಂತ ಸುಳ್ಳು ಆಪಾದನೆಗಳು ಮಾಡಿ, ಸುಳ್ಳು FIRಗಳನ್ನ ಮಾಡಿ ಇಡ್ತಾ ಇದ್ದಾರೆ. ನಾವು ಇದ್ರ ಮೂಲಕ ಏನು ಹೇಳ್ತಾ ಇದ್ದೀರಿ, ಪೊಲೀಸ್ ಅಂದರೆ ಬೇರೆ ಏನಲ್ಲ, ಸರ್ಕಾರದ ಅಡಿಯಲ್ಲಿರೋದೇ ಪೊಲೀಸ್ ವ್ಯವಸ್ಥೆ ಏನಿದೆ ಸರ್ಕಾರದ ಅಡಿಯಲ್ಲಿರೋದು. ನಾವು ಸರ್ಕಾರಕ್ಕೆ ಇದ್ರ ಮೂಲಕ ಏನು ಪ್ರೆಸ್ ಮೀಟ್ ಮೂಲಕ ನಾವು ಹೇಳ್ತಾ ಇದ್ದೀರಿ, ಇದನ್ನು ನಿಲ್ಲಿಸಬೇಕು. ಅವರು ಏನಿದೆ ಪೊಲೀಸವ್ರಿಗೆ ಯಾರಿಗೆ ಆಗಿರ್ಬೋದು, ಇವರು ಏಕಾಏಕಿ ಯಾವುದೋ ಒಂದು ಸಂಘದವರು ಬಂದ್ಬಿಟ್ಟು ಈ ಥರ ಆಗ್ತಾಯಿದೆ, ಈ ಥರ ಅವರು ಮತಾಂತರ ಮಾಡ್ತಾ ಇದ್ದಾರೆ ಅಂದರೆ ಇಮಿಡಿಯೇಟಾಗಿ ಅವ್ರ ಮೇಲೆ ಆಕ್ಷನ್ ತೊಗೊಳೋದು, ಕರೆಸ್ಬಿಟ್ಟು ಅವ್ರನ್ನ ಸ್ಟೇಷನ್ ಕರೆಸೋದು ಕಾನೂನಲ್ಲಿ ಎಲ್ಲಿದೆ? ಕರೆದಿದ್ದೆ ಅವ್ರು ನಾವು ಕರ್ಕೊಂಬಂದು ಬಲವಂತವಾಗಿ ಪೊಲೀಸ್ ಸ್ಟೇಷನ್ಗೆ ಕರೆಯೋಕ್ಕೆ ಅಧಿಕಾರ ಇದೆಯಾ ಪೊಲೀಸವ್ರಿಗೆ? ಯಾವುದೇ ರೀತಿಯ ಒಂದು ಅಧಿಕಾರ ಇಲ್ಲ. ಅವರು ಅಧಿಕಾರನ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಯಾವ ಸರ್ಕಾರ ಏನು ಸಪೋರ್ಟ್ ಮಾಡ್ತಾ ಇದೆ ಅದ್ರ ಮೇಲೆ ನಾವು ಹೋರಾಟ ಮಾಡ್ತಾ ಇರೋದು. ಓಕೆ, ಎಲ್ಲರಿಗೂ ಸೇರಿದಂಥ ಒಂದು ಕಾಯ್ದೆ ಇದು. ಸೊ ನಮಗೆ ಟಾರ್ಗೆಟ್ ಮಾಡೋದು ಬೇಡ, ಅದನ್ನು ಹಿಂಪಡೀರಿ. ಯಾವುದೇ ಇವಾಗ ಮೊನ್ನೆನೂ ಒಂದು ಪ್ರೆಸ್ಸು ನೋಡಿದೆ ನಾನು. ಸೊ ಮುತಾಲಿಕ್ ಅವ್ರು ಇರ್ಬೋದು, ಮತ್ತು ಹಿಂದೂ ಸಂಘಟನೆಯವ್ರು ಇರ್ಬೋದು, ಕನ್ನಡಪರ ಹೋರಾಟಗಾರರಿರ್ಬೋದು, ಏನೇನಾಗಿದೆ ಅದರದ್ದು ಎಲ್ಲನೂ ವಾಪಸ್ ತೊಗೊಂಡಿದ್ದಾರೆ, ಏನು ಕೇಸ್ಗಳನ್ನ ಅಲ್ವಾ. ಈಗ ನಮ್ಮ ಸಂಘಟನೆಗಳು ನಮ್ಮ ಕ್ರೈಸ್ತರ ವಿರುದ್ಧ ಇರೋಂಥ ಎಲ್ಲ ಕೇಸ್ಗಳನ್ನೂ ವಾಪಸ್ ತೊಗೊಬೇಕು. ಇದ್ರ ಮೂಲಕ ನಾವು ನಮ್ಮ ಪ್ರೆಸ್ ಮೂಲಕ ನಾವು ಮನವಿ ಮಾಡ್ತಾಯಿದ್ದೀರಿ. ಯಾಕೆಂದರೆ ಇದು ಯಾವುದೂ ಕ್ಲಿಯರ್ ಆಗಿಲ್ಲ, ಯಾವುದು ಕೇಸು ಕನ್ಫರ್ಮ್ ಮಾಡಿಲ್ಲ. ಮತಾಂತರ ಇನ್ನೊಂದೇನು ಹೇಳಬೇಕು ಅಂದರೆ, ಈ ಮತಾಂತರ ಮಾಡಿದ್ದಾರೆ ಅಂತ ಒಂದೇ ಒಂದು, ಇವಾಗ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ, ಒಂದೇ ಒಂದು ಮತಾಂತರ ಮಾಡಿದ್ದಾರೆ ಅಂತ ದೃಢೀಕರಿಸಿರುವಂಥ ಯಾವುದೇ ಸ್ಟೇಷನಲ್ಲಿ ಆಗಿರ್ಬೋದು, ಯಾವುದೇ ಕಾನೂನಲ್ಲಿ ಆಗಿರ್ಬೋದು, ಒಂದೇ ಒಂದು ಕೇಸ್ ಕೊಡಿ, ಆಗಿದೆ ಮತಾಂತರ ಮಾಡಿದ್ದಾರೆ ಇವರು ಬಲವಂತವಾಗಿ ಅಂತ. ಆ ಥರ ಇಲ್ಲದೆ ಇರೋದನ್ನು ಸುಮ್ಮನೆ ಸುಳ್ಳು ಆಪಾದನೆಗಳು ಕೊಡ್ಕೊಂಡು ಅಧಿಕಾರ ದುರುಪಯೋಗ ಮಾಡ್ತಾ ಇರೋದು ಸರ್ಕಾರ ಯಾವುದೇ ಇರ್ಬೋದು. ಫಸ್ಟು BJP ಇತ್ತು, ಅದ್ರ ಮುಂಚೆ ಕಂಬೈನ್ ಇತ್ತು, JDS, BJP ಇತ್ತು, JDS, ಕಾಂಗ್ರೆಸ್ ಇತ್ತು, ಎಲ್ಲ ಇತ್ತು. ಸೊ ಯಾವುದೇ ಒಂದು ಸರ್ಕಾರ ಇದಕ್ಕೆ ಆನ್ಸರ್ ಯಾವುದು ಕೊಟ್ಟಿಲ್ಲ. ಮತಾಂತರ ಆಗ್ತಾಯಿದೆ, ಬಲವಂತ ಮತಾಂತರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಮಾಧ್ಯಮದಲ್ಲೂ ಮತಾಂತರ ಇದು ಆಗಿದೆ ಕನ್ಫರ್ಮೇಷನ್ ಅಂತ ಯಾವುದೇ ಮಾಧ್ಯಮದಲ್ಲಾಗಿರ್ಬೋದು, ಯಾವುದೇ ಕಾನೂನಲ್ಲಾಗಿರ್ಬೋದು ನಮ್ಗೆ ಯಾವುದೇ ಒಂದು ರಿಪ್ಲೈ ಬಂದಿಲ್ಲ. ನಾವು ಕೇಳ್ತಾ ಇದ್ದೀರಿ ಸರ್ಕಾರಕ್ಕೆ, ಪೊಲೀಸವ್ರಿಗೂ ಕೇಳ್ತಾ ಇದ್ದೀರಿ. ಸುಮ್ಮನೆ ಪೊಲೀಸವ್ರಿಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಅಮಾಯಕರ ಹತ್ರ ಹೋಗ್ಬಿಟ್ಟು ದುರುಪಯೋಗ ಮಾಡಿಕೊಂಡು FIR ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಕೋರ್ಟಲ್ಲಿ ಏನಾಗುತ್ತೆ, ಲಾಸ್ಟಲ್ಲಿ
ಕ್ಯಾನ್ಸಲ್ ಆಗ್ತಾ ಇದೆ. ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ತೊಂದರೆಗಳಾಗಬಾರ್ದು ಅನ್ನೋದು ಇದನ್ನು ಹಿಂಪಡಿರಿ. ಟಾರ್ಗೆಟ್ ಮಾಡಬೇಡಿ, ಕ್ರೈಸ್ತರಿಗೆ ಟಾರ್ಗೆಟ್ ಮಾಡಬೇಡಿ. ಎಲ್ಲರೂ ಅಲ್ಪಸಂಖ್ಯಾತರು ನಾವು ಇದ್ದೀರಿ, ಬಟ್ ನಾವು ಬಹುಸಂಖ್ಯಾತರು ಅಂತ ಹೇಳ್ತಾ ಇಲ್ಲ. ನಮ್ಮದು ಒಂದು ಲಿಮಿಟ್ ಇದೆ, ಓಕೆ, ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಈಗ ಅಲ್ಪಸಂಖ್ಯಾತರ ಏನು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮಾಡಿದ್ದಾರೆ. ಪ್ರೆಸ್ ಮೂಲಕ ನಾನು ಇದೊಂದು ಮನವಿ ಮಾಡ್ತಾಯಿದ್ದೀನಿ. ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾರಿಗೋಸ್ಕರ ಇರೋದು? ಇದು ಕ್ರಿಶ್ಚಿಯನ್ಗೋಸ್ಕರ ಇರೋದು ಅಂತ ಮಾಡಿದ್ದೀರಾ ಸರ್ಕಾರದಲ್ಲಿ. ಇರೋದು ಯಾರಿದ್ದಾರೆ? ಕ್ರಿಶ್ಚಿಯನ್ ಅವರು ಇರೋದು 2%, ಇಬ್ಬರು ಯಾರೋ ಇದ್ದಾರೆ ಅದರಲ್ಲಿ ಕಾರ್ಪೊರೇಷನಲ್ಲಿ. ಬೇರೆ ಬೇರೆ ಧರ್ಮದವ್ರು ಇದ್ದಾರೆ ಅದರೊಳಗಡೆ. ಮತ್ತು ಹೆಂಗೆ ನೀವು ಅದನ್ನು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೆಂಗ್ರಿ ಹೇಳ್ತೀರ? ಅದನ್ನು ಮಾಧ್ಯಮವರು ದಯವಿಟ್ಟು ಇದನ್ನು ವರದಿ ಮಾಡ್ಕೊಳ್ರಿ. ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದರೆ ಕ್ರೈಸ್ತರು ಮಾತ್ರ ಇರಬೇಕು ಅದರೊಳಗೆ. ನಮ್ಮ ನ್ಯೂನತೆಗಳು, ನಮ್ಮ ಪ್ರಾಬ್ಲಮ್ಗಳನ್ನ ನಾವು ಹೇಳ್ಕೊಬೇಕು. ನಮ್ಮ ಅಧಿಕಾರ ಏನಿದೆ ಅದನ್ನಲ್ಲಿ ಅಲ್ಲಿ ನಾವು ಪ್ರೂವ್ ಮಾಡಬೇಕು. ನಮ್ಮಲ್ಲಿರೋಂಥ ಪ್ರಾಬ್ಲಮ್ಗಳನ್ನ ನಾವು ಹೇಳ್ಕೊಬೇಕು. ನಮ್ಗೆ ಬೇಕಾಗಿರೋಂಥ ಸವಲತ್ತನ್ನ ನಾವು ಪಡಿಬೇಕು ಅಂತ ಇರೋದು. ಅಲ್ಲಿ ನೋಡಿದ್ರೆ ಎಲ್ಲ ಮುಸ್ಲಿಮ್ಸ್ ಅವರು ಇದ್ದಾರೆ, ಮತ್ತು ಯಾರೋ ಒಬ್ಬರು ಹಿಂದೂಸ್ ಇದ್ದಾರೆ ಅಷ್ಟೇ. ಇನ್ನು ಮಿಕ್ಕಿರೋರೆಲ್ಲ ಮುಸ್ಲಿಮ್ಸೇ ಇದ್ದಾರೆ. ಅದನ್ನು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೆ. ಯಾವ ಥರ ನಾವು ಸ್ವೀಕಾರ ಮಾಡೋಣ ಅದನ್ನು ಸರ್ಕಾರ ಈ ಕೂಡಲೇ ಅದಕ್ಕೇನು ಬೇಕೋ ಅದನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ಎಲ್ಲದಕ್ಕೂ ಹೋರಾಟ ಮಾಡ್ಕೊಂಡು ಕೂತ್ಕೊಬೇಕಾಗತ್ತೆ. ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೋದು, ಯಾವುದೇ ಒಂದು ಗೌರ್ಮೆಂಟ್ ಇರ್ಬೋದು, ಬಟ್ ನಮಗೆ ಬೇಕಾಗಿರೋ ಫೆಸಿಲಿಟಿ ಮಾಡಿದ್ರೆ. ಯಾಕಂದರೆ ಒಬ್ಬರು ಕೇಳಿದ್ರು, ಏನು ನಿಮ್ಮ ಮಾಧ್ಯಮದವರು ಹಕ್ಕಿಲ್ವಾ ಮಾತ್ರ ನೀವು ಕ್ರೈಸ್ತರು ಅದನ್ನು ಇದು ಮಾಡ್ತಾಯಿದ್ದೀರ ಅಂತ. ನಾವು ಯಾವುದು ಅದನ್ನು ತೊಂದರೆ ಕೊಡ್ತಾಯಿಲ್ಲ. ವೋಟ್ ಹಾಕಿರೋರು ಕ್ರೈಸ್ತರು ಎಲ್ಲರಿಗೂ ಹಾಕ್ತಾರೆ. ನಮ್ಮ ಏನು ಕ್ರಿಶ್ಚಿಯನ್ ಎಲ್ಲ ಕ್ರೈಸ್ತರು ಸೇರಿಬಿಟ್ಟು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ. ಅದರಲ್ಲಿ BJP ಇವರು ಇರ್ತಾರೆ, ಎಲ್ಲ ಫಾಲೋವರ್ಸ್ ಇರ್ತಾರೆ. ಅವ್ರವ್ರಿಗೆ ಮನಸ್ಥಿತಿಗೆ ಹೆಂಗೆ ಸಪೋರ್ಟು ಬೆಂಬಲ ಹೆಂಗೆ ಸಿಗುತ್ತೆ ಅದ್ರ ಮೇಲೆ ಅವರು ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಅಷ್ಟೇ ಬಿಟ್ಟರೆ ಎಲ್ಲರೂ ಒಂದೇ ಸಮುದಾಯಕ್ಕೆ ಒಂದೇ ಪಕ್ಷಕ್ಕೆ ಪರವಾಗಿ ಯಾರು ಇರೋಲ್ಲ ಇಲ್ಲಿ, ಅರ್ಥ ಆಯ್ತಲ್ಲ. ಸೊ ನಮಗೆ ಬೇಕಾಗಿರೋದನ್ನ ನಮಗೆ ಬೇಕು ಅಂತ ನಾವು ಕೇಳ್ತಾ ಇದ್ದೀರಿ, ರಿಕ್ವೆಸ್ಟ್ ಮಾಡ್ಕೊತಿದ್ದೀರಿ ಈ ಮೂಲಕ ಅಷ್ಟೇ. ಒಂದೇ ಉದ್ದೇಶ ಏನು ಅಂದರೆ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಬರಬೇಕಾಗಿರುವಂಥ ಮೀಸಲಾತಿ ಹಕ್ಕುಗಳನ್ನ ನಾವು ಕೇಳಿ ಪಡೆಯೋದ್ರಲ್ಲಿ ತಪ್ಪಿಲ್ಲ. ನಾವು 4 ಜನ 6 ಜನ ಇಲ್ಲ 10 ಜನ ಮಾತಾಡಿದ್ರು ಒಂದೇ ಮಾತಾಡಬೇಕು. ಆದರೆ ನನ್ನ ಒಂದು ಅನಿಸಿಕೆ, ಬಲವಂತವಾಗಿ ಮತಾಂತರ ಮಾಡಿದ್ರೆ ಅದು ಖಂಡಿತ ತಪ್ಪು. ಇವಾಗ ಒಂದು ಪ್ರೆಸ್ ಮೀಟಿಂಗ್ ಅಂತ ನಾವು ಮಾಡಿದಾಗ ನಿಮ್ಮನ್ನು ಬಲವಂತವಾಗಿ ಮಾಧ್ಯಮ ಮಿತ್ರರನ್ನ ನಾವು ಕರೆಯೋಕ್ಕಾಗಲ್ಲ ಅಲ್ವಾ. ಬಲವಂತವಾಗಿ ಮತಾಂತರ ಮಾಡಿದ್ರೆ ತಪ್ಪಾಗತ್ತೆ. ಆದರೆ ಇವತ್ತಿನ ದಿನ ಒಂದು ಫಾಸ್ಟರು, ಒಬ್ಬ ರೆವರೆಂಡ್ರು, ಬಿಷಪ್ ಯಾರೇ ಆಗಿರಲಿ, ಅವರು ಒಂದು ಫಂಕ್ಷನ್ಗೆ ಅಂತ ಹೋದಾಗಲೂ, ಒಂದು ಮನೆಗೆ ಅವ್ರನ್ನ ಇನ್ವೈಟ್ ಮಾಡಿದಾಗಲೂ ಅವರ ಬಂದಿದ್ದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೇಯರ್ ಮಾಡ್ತಾರೆ. ಆ ಪ್ರೇಯರ್ ಮಾಡ್ತಾ ಇರುವಂಥ ಸಮಯದಲ್ಲಿ ಮನೆಗಳಲ್ಲಿ ಏಕಾಏಕಿ ದಾಳಿಗಳನ್ನ ಮಾಡ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ದಾಳಿ ಮಾಡೋರು ಮನಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಅವರೇ ಆಲೋಚನೆ ಮಾಡ್ಕೊಬೇಕು. ಯಾಕೆ ಅಂದರೆ ಕ್ರೈಸ್ತರಾದವರು ಇವತ್ತಿನ ದಿನ ನಮ್ಮ ಮೊನ್ನೆ ಕೂಡ ನಾನು ಕೇಳ್ಪಟ್ಟೆ, ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆಗಿರೋದು ಕ್ರೈಸ್ತರಲ್ಲಿ ಏನೋ ಸಮಸ್ಯೆ ಆದ್ರೂ ಅದನ್ನು ಹುಡುಗಿ ಕ್ರೈಸ್ತರು ಮಾಡಿದವರು ಹಿಂದೂ ಅಂತ ಹೇಳ್ತಾರೆ. ಅದು ದೊಡ್ಡ ತಪ್ಪು. ನಮ್ಮಲ್ಲೇ ಆ ತಪ್ಪುಗಳನ್ನ ನಾನು ನೋಡಿದ್ದೀನಿ. ನಮ್ಮ ಉದ್ದೇಶ ಒಂದೇ, ಮತಾಂತರ ಕಾಯ್ದೆಯನ್ನು ಬ್ರದರ್ ಹೇಳ್ದಂಗೆ ತಿದ್ದುಪಡಿ ಮಾಡಬೇಕು. ನಮಗೆ ಕಾಂಗ್ರೆಸ್, BJP, JDS ಅನ್ನೋದಲ್ಲ, ಯಾರೇ ಸರ್ಕಾರದಲ್ಲಿ ಬರಲಿ, ಆದರೆ ಕ್ರೈಸ್ತರಿಗೆ ಕೊಡುವಂಥ ಮೀಸಲಾತಿ ಹಕ್ಕುಗಳನ್ನು ಅದನ್ನು ತಾವು ಕೊಡಿ ಅಂತ ನಾವು ವಿನಂತಿ ಮಾಡ್ತಾಯಿದ್ವಿ. ಇಷ್ಟೇ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.